ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಶದಲ್ಲಿರುವಂತಹ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಅವರ ನಿವಾಸದಲ್ಲಿದ್ದೀನಿ. ಇದು ತಮಿಳುನಾಡಿನ ಚಿಕ್ಕರಸಂಪಾಳ್ಯ. ಈ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ದಂಪತಿ ಜೀವನವನ್ನ ಸಾಗಿಸ್ತಿದ್ರು. ಸದ್ಯ ಈಗ ಮಲ್ಲಿಕಾ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ದು ಸ್ವಂತ ಊರು ಯಾವುದು? ಊಟಿ ಸರ್. ಊಟಿ ಹತ್ರ ಯಾವುದು? ಗೂಡ್ಲೂರು. ನಿಮ್ಮ ಹಸ್ಬೆಂಡ್ ಈಗ ಚಿನ್ನಯ್ಯ ಅವರು ಇದ್ದಾರಲ್ಲ, ಯಾವಾಗ ಮದುವೆ ಆಗಿದೆ ಮೇಡಮ್? ಸರ್ ಡೇಟ್ ಗೊತ್ತಿಲ್ಲ ಸರ್. 17 ವರ್ಷ ಆಯ್ತು ಸರ್. 17 ವರ್ಷ ನಾನು ಊಟಿಯಲ್ಲೇ ಮದುವೆ ಆಯ್ತು. ನಿಮ್ಗೆ ಮಕ್ಕಳೇನಾದ್ರು ಇದ್ದಾರೆ ಸರ್? ಇಬ್ಬರು ಇದ್ದಾರೆ. ಒಂದು ಹೆಣ್ಣು ಒಂದು ಗಂಡು. ಮಗಳಿಗೆ ಮದುವೆ ಆಗಿದ್ದ, ಮಗನ ಓದ್ತದ. ಈಗ ಚಿನ್ನಯ್ಯ ಅವ್ರು ಹೆಂಗ್ ಪರಿಚಯ ಆದ್ರು ಮೇಡಮ್ ಮದುವೆ ಟೈಮಲ್ಲಿ? ಅದೇ ಸರ್, ಅವರು ಎಡತಿ ಬಿಟ್ಟು ಹೋಗಿ 6 ವರ್ಷ ಆಯ್ತಂತೆ. ಅದು ನಮಗೆ ಗೊತ್ತಿಲ್ಲ ಸರ್. ಮತ್ತೆ ಅವರು ಅಣ್ಣ ಒಬ್ರು ಇದ್ದಾರೆ. ಅವರು ನೀವ್ರಿಬ್ರು ಜನ ಅಲ್ಲಿ ಇಲ್ಲಿ ಅಂತ ಹೆಣ್ಣು ಮೈಸೂರು ಅಲ್ಲಿ ಇಲ್ಲಿ ತುಂಬ ಜಾಗದಲ್ಲಿ ಹೆಣ್ಣು ಹುಡ್ಕೊಂಡು ಮತ್ತು ನಮ್ಮ ನಂಟ್ರ ಹತ್ರ ಒಬ್ರ ಹತ್ರ ಹೋಗಿ ಕೇಳುವಾಗ ಇದ್ದದ ನಮ್ಮ ಹುಡುಗಿ ಒಬ್ಳಿದ್ದಲ್ಲ ಹಾಗಂತ ಹೇಳಿ ಕರ್ಕೊಂಡು ಬಂದಿದ್ರು ಸರ್. ಆಮೇಲೆ ನಾವು ಇದು ಹೆಂಗೆ ಕೊಡೋದು ಇವ್ರಿಗೆ ಗೊತ್ತಿಲ್ಲ, ಯಾವ ಊರು ಎಂತ ಅಂತ ಗೊತ್ತಿಲ್ಲ ನಮ್ಗೆ. ಧರ್ಮಸ್ಥಳದಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀರಿ, ನಮ್ಗೆ ಧರ್ಮಸ್ಥಳನೇ ಗೊತ್ತಿಲ್ಲ ಹಾಗಂತ ಹೇಳುವಾಗ ಒಂದು ಲೆಟ್ರ್ ತೋರಿಸ್ತಾಯಿದ್ರು. ಮತ್ತು ಅದು ಓದುವಾಗ ಮ್ಯಾನೇಜರ್ ಒಂದು ಲೆಟ್ರ್ ಬರೆದು ಕೊಟ್ಟಿದ್ದಾರೆ, ನೀನು ಎಲ್ಲೇ ಹೋದ್ರೂ ಈ ಲೆಟ್ರ್ ಕೊಡೋವ್ರ ಹತ್ರ ಆಗಂತ. ಮತ್ತು ಫೋನು ಮಾಡಿದ್ರು, ಒಬ್ಬರು ಮ್ಯಾನೇಜರ್ ಫೋನ್ ಮಾಡಿದರು. ಒಳ್ಳೆ ಹುಡುಗ, 10 ಜನ ಮಾಡೋ ಕೆಲಸ ಅವನೇ ಮಾಡ್ತಾನೆ, ಅವನು ಅಷ್ಟು ಸಂಪಾದನೆ ಮಾಡ್ತಾನೆ. ಅವಳಿಗೆ ಏನಂತ ಗೊತ್ತಿಲ್ಲ, ಅವಳು ಇಲ್ಲಿರಲ್ಲ, ಅವನ ಜೊತೇಲಿ 1 ವಾರ ಇದ್ರೆ ಅವ್ರ ತಾಯಿ ಮನೇಲಿ 1 ತಿಂಗಳಿದ್ದಲ್ಲ ಹಾಗಂತ ಹೇಳ್ತಾಯಿದ್ರು ಸರ್. ಮತ್ತು ಆಮೇಲೆ ನಾನು ಮ್ಯಾನೇಜರ್ ಹೇಳಿದ ಮೇಲೆ ಲೆಟ್ರ್ ನೋಡಿದ ಮೇಲೆ ನನ್ನ ಮದುವೆ ಆದ. ನಿಮಗೆ ಮೊದಲನೇ ಮದುವೆ ಆಗಿದ್ದು ಗೊತ್ತಿತ್ತು ಸರ್. ಈಗ ಅಮ್ಮ ಹೇಳಿದ್ಕೆ ಹೇಳ್ತಿದ್ದೀನಿ, ಕೆಲವರು ಅವ್ರನ್ನ ಸೋಮಾರಿಯಾಗಿದ್ರು, ಏನು ಕೆಲಸನೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರಲ್ಲ, ಅದು ಚಿಕ್ಕಬೆಲೆಯಲ್ಲಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ ಸರ್. ಚಿಕ್ಕಬೆಲೆ ಹೇಳಿದ್ದಾರೆ. ಆದ್ರೆ ಅಲ್ಲಿ ಅವರು ಇರುವಾಗ 10ನೇ ಕ್ಲಾಸ್ ಓದ್ತಾ ಇದ್ರಂತ ಸರ್. ಆವಾಗ ಸೋಂಬೇರಿ ಅಂದ್ರೆ ಮತ್ತೆ ಅವರು ಶಾಲೆಗೆ ಹೋಗೋದೆಲ್ಲ ಕೆಲಸ ಮಾಡೋಕ್ಕಾಯ್ತದೆ ಸರ್. ಅಲ್ಲಿ ತುಂಬಾ ಜಾತಿ ಭೇದ ತುಂಬ ಜಾಸ್ತಿ ಸರ್. ಜಾತಿ ಭೇದ ಜಾಸ್ತಿ ಆಯ್ತದೆ. ಅದ ಮತ್ತೆ ಇವು ಜಾಡಿ ಮಲಿ ಅಂತ ಕರೀತಾ ಇದ್ದಾರೆ ಅವರು ಅಲ್ಲಿ ಜಾದಿಂದ್ರ. ಆದರೆ ಅದರಿಂದ ಇವರು ತುಂಬ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಸರ್. ಇವ್ರಿಗೆ ಇನ್ನೊಬ್ರಿಗೆ ಹೋಗಿ ಕೆಲಸ ಮಾಡೋದು ಅದು ಇದು ಮಾಡೋದು ಇವ್ರಿಗೆ ಜಾಸ್ತಿ ಹಿಡಿಸೋದಿಲ್ಲ. ಅದರಿಂದ ಅವರು ಇವನಿಗೆ ಅಹಂಕಾರ ಜಾಸ್ತಿ, ದುರಹಂಕಾರ ಜಾಸ್ತಿ ಇವನಿಗೆ ಹಾಗ ಅನ್ಕೊಂಡು ತುಂಬ ಹೇಳ್ತಾ ಇದ್ರು. ನಾನು ನೋಡಿದೆ ಸರ್. ಅಂದ್ರೆ ಇವರು ಸ್ವಾಭಿಮಾನವಾಗಿ ಬದುಕ್ತಿದ್ರು, ಅದಕ್ಕೆ ಅವರು ಅದೇ ಸರ್ ಅದಕ್ಕೆ ಅವರು ಇವನಿಗೆ ದುರಹಂಕಾರ ಜಾಸ್ತಿ, ಇವನು ಹಂಗೆ ಹಿಂಗೆ ಕಳ್ಳತನ ಮಾಡ್ತಾನೆ, ಚಿನ್ನ ಏನೇನೋ ಹೇಳ್ತಾರೆ ಸರ್. ಏನು ಚಿನ್ನ ಎಲ್ಲ ಕಡ್ದಿದ್ದಾರೆ ಹಂಗೆ ಹಂಗೆ ಅಂತೆಲ್ಲ ಹೇಳ್ತಾರೆ ಸರ್. ನೀವು ಮದುವೆ ಆದ್ಮೇಲೆ ಎಲ್ಲಿದ್ರಿ? ವಾಸ ಎಲ್ಲಿ ಮಾಡಿದ್ರಿ? ನಾನು ಮದುವೆ ಆಗಿ ಧರ್ಮಸ್ಥಳಕ್ಕೆ ಹೋದೆ ಸರ್. ಧರ್ಮಸ್ಥಳದಲ್ಲಿ ಎಲ್ಲಿ? ನೇತ್ರಾವತಿ ಮನೆ. ಅಲ್ಲಿ ಮನೆಯಲ್ಲಿ ಎಷ್ಟು ವರ್ಷ ಇದ್ರಿ ಮೇಡಮ್ ಅಲ್ಲಿ ಸಂಸಾರ? ಅಲ್ಲಿ ಒಂದು ಅದೇ ಸರ್, ನಾನು 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ನಾನು ಹೋಗಿ 1 ವರ್ಷ 1.5 ವರ್ಷದಲ್ಲಿ ನನ್ನ ಮಗನು ಹೋಟೆಲಾದ. ಮತ್ತೆ ನಾನು ಅಲ್ಲಿದ್ದೆ. ಮತ್ತೆ ನನ್ನ ಮಗನಿಗೆ 6 ವರ್ಷ 7 ವರ್ಷ ಇರುವಾಗ ಮತ್ತೆ ಈ ಕಡೆ ಬಂದು. ಈ 7 ವರ್ಷ ಇದ್ರಲ್ಲ, ಈಗ ನಿಮ್ ಗಂಡನ್ಗೆ ಕೆಲವ್ರು ಹೇಳ್ತಾರೆ ಆತ ಹಾಗೆ ಈತ ಹೀಗೆ ಅಂತೇಳಿ, ಏನಾದ್ರು ಹವ್ಯಾಸಗಳಿತ್ತ? ಇಲ್ಲ ಸರ್, ಏನಿಲ್ಲ ಸರ್. ಅದೇ ಸರ್ ಇವಾಗ ಹೇಳ್ತಾ ಇದ್ದಾರೆ, ಅವ್ರು ನೋಡುವಾಗ ಎಲ್ಲ ಒಳ್ಳೆಯವರು ಅಂತ ಹೇಳಿದ್ರು. ಇವಾಗ ಟಿವಿನಲ್ಲಿ ನೋಡಿಕೊಂಡು ತುಂಬ ಜನ ಅವ್ರನ್ನ ಇನ್ನು ಯಾಕೆ ಹಂಗೆ ಹೇಳ್ತಾರಂತ ನನಗೆ ಗೊತ್ತಿಲ್ಲ ಸರ್. ಆದರೆ ಚಿಕ್ಕಬಳ್ಳಿಯಿಂದ ತುಂಬ ಜನ ಬರ್ತಾಯಿದ್ರು ಧರ್ಮಸ್ಥಳಕ್ಕೆ. ಚಿನ್ನ ನಾನು ಬರ್ತಾ ಇದ್ದೀನಿ, ಸ್ವಲ್ಪ ರೂಮು ಇದು ಮಾಡು, ದೇವ್ರಿಗೆ ಇವರೆಲ್ಲ ಸ್ವಲ್ಪ ನಿನಗೆ ಗೊತ್ತಲ್ವಾ ಎಲ್ಲ ಇದು ಅಂತ ಹೇಳಿದ್ರೆ, ಇವರು ಯಾವತ್ತು ಫೋನ್ ಮಾಡಿದ್ರು ಯಾವಾಗಲೂ ಫೋನ್ ಮಾಡಿದ್ರು ಇವರು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು. ಮತ್ತು ಹೋಗಿ ಇವ್ರಿಗೆಲ್ಲ ರೂಮ್ ವ್ಯವಸ್ಥೆ ಮಾಡಿ, ದಾರಿ ಅಂದರೆ ಇನ್ನೊಂದು ದಾರಿ ಆಯ್ತದ, ಮಾಡಾರನ ಹೋಗಿ ಸ್ವಾಮಿ ಇದು ದೇವರು ಕೈ ಎತ್ತಿ ಮುಗ್ಕೊಂಡು ಬರೋಕೆ ಕೀವಲ್ಲಿ ನಿಂತ್ಕೊಳ್ಳೋದಿಲ್ಲ. ಆ ಇನ್ನೂರು ದಾರಿಗೆ ಹೋಗ್ಬೇಕಾದ್ರೆ ಮ್ಯಾನೇಜರ್ ಹತ್ರ ಒಂದು ಸೀಟ್ ಇಸ್ಕೊಂಡು ಎಷ್ಟು ಜನ ಅಂತ ಇವರೆಲ್ಲ ಇಸ್ಕೊಂಡು ಕರ್ಕೊಂಡು ಹೋಗಿ ದೇವರೆಲ್ಲ ಕೈ ಎತ್ತಿ ಮುಗಿದ್ಬಿಟ್ಟು ಮತ್ತೆ ಕಳಿಸ್ತಾಯಿದ್ರು. ಚಿಕ್ಕಬಳ್ಳಿಯವ್ರ ಜನನೇ ಜಾಸ್ತಿ ಬರ್ತಾಯಿದ್ರು ನಮ್ಮ ಯಜಮಾನ್ರ ಹತ್ರ. ಈ ಅವ್ರಿಗೆ ಮದ್ಯದ ಹವ್ಯಾಸ ಅಂದ್ರೆ ಎಣ್ಣೆ ಹೊಡಿಯೋದು ಅಥವಾ ಸಿಗರೇಟ್ ಆ ಥರದ್ದು ನಿಜವಾಗಿಲ್ಲ ಸರ್. ನನ್ನ ಮಕ್ಕಳ ಆನೆ ಮಂಜುನಾಥ್ ಅಣ್ಣಪ್ಪ ಸ್ವಾಮಿ ಆನೆ, ಅದು ಮಾತ್ರ ಅವ್ರಿಗೆ 1 ಕೋಟಿ ಕೊಟ್ಟರು ಅದು ಮುಟ್ಟೋದಿಲ್ಲ ಸರ್. ಅವರು ಹೆಂಗೆ ಆ ಥರದ ವ್ಯಕ್ತಿಗಳು ಕಂಡಾಗ ಹೆಂಗೆ ಆಡ್ತಿದ್ರು? ಇಲ್ಲ ಸರ್, ನಮ್ಮ ಮನೆಗೆ ಯಾರಾದರೂ ಕುಡ್ಕೊಂಡು ಬಂದರೆ ಒಳ್ಳೆ ರೀತಿಯಲ್ಲೇ ಹೇಳ್ತಾರೆ, ನಾನು ಕುಡಿಯೋದು ಇಷ್ಟ ಆಗೋದಿಲ್ಲ ದಯವಿಟ್ಟು ಹಾಗಂತ ಹೇಳ್ತಾರೆ. ಮತ್ತು ಅವರೇ ಸಾರಿ ಸಿನ ಹಾಗನ್ಕೊಂಡು ಈಚೆ ಕೂತ್ಕೋತಾರೆ. ನಾನು ಇಲ್ಲೇ ಇರ್ತೀನಿ, ನನಗೆ ಇದಾಗದಂಕ ನಾನು ಆಮೇಲೆ ಬರ್ತೀನಿ ಹಾಗಂತ ಕೂತ್ಕೋತಾರೆ ಸರ್. ಅವರೇ ಬೀಡಿ ಕುಡಿಯೋರು,
ಕುಡಿಯೋರೆಲ್ಲ ಅವ್ರು ಕಂಡ್ರೆ ಆಗೋದಿಲ್ಲ ಸರ್. ಈಗ 7 ವರ್ಷ ನೀವು ಅವ್ರ ಜೊತೆಲಿ ಇದ್ರಲ್ಲ, 7 ವರ್ಷದಲ್ಲಿ ನಿಮ್ಗೆ ಹೊಡೆದಿದ್ದು ಅಥವಾ ನಿಮ್ ಮೇಲೆ ಗಲಾಟೆ ಮಾಡಿದ ಆ ಥರದ್ದು ಏನಾರು ಇತ್ತ ಸರ್? ಅದು ಗಂಡ ಹೆಂಡ್ತಿಬ್ರಿಗೆ ಎಲ್ಲ ಅದು ಕುಟುಂಬದಲ್ಲಿ ಬರ್ತದೆ ಸರ್. ಅದೆಲ್ಲ ನಮ್ಮ ಹೇಳಕ್ ಆಯ್ತದೆ ಸರ್. ಇದಕ್ಕೆ ಬರ್ತದಂತ ಹೇಳಕ್ ಆಗೋದಿಲ್ಲ ಸರ್. ಅದು ಚಿಕ್ಕ ಚಿಕ್ಕದು ಬರ್ತದೆ. ಅದು ಇಲ್ಲಂದ್ರೆ ಜೀವನ ಮಾಡೋಕ್ಕಾಗೋದಿಲ್ಲ ಸರ್. ಸಿಕ್ಕ ಪ್ರಶ್ನೆ ಅಂತಂದ್ರೆ ಅವ್ರ ಮೊದಲನೇ ಹೆಂಡತಿ ನಮ್ಗೆ ಹೊಡೆದ್ರು ಅನ್ನೋ ಕಾರಣಕ್ಕೆ ಬಿಟ್ಟೋದ್ರು ಅಂತ ನಾನು ಕೇಳಿದೆ ಸರ್, ಕೇಳಿದೆ. ಅದೇ ಸರ್, ಅವಳು 6 ವರ್ಷ ಆಯಿತು ಬಿಟ್ಟ ಮೇಲೆ ನನ್ನ ಮದುವೆ ಆದರು. ಮತ್ತು ಅವ್ರಿಗೆ ಕೋಪ ಇರಬೇಕಂತ ಕಾಣಿಸ್ತದೆ ಸರ್. ಅದಕ್ಕೆ ಅವಳು ಹೇಳ್ತಾ ಇದ್ದಲ್ಲ. ಅದಕ್ಕೆ ನಮ್ಗೆ ಏನು ಮಾಡೋಕ್ಕಾಯ್ತದೆ ಸರ್. ಆದರೆ ಅವಳು ಬಿಟ್ಟು 6 ವರ್ಷ ಆಯಿತು. ಅವನು ಎಲ್ಲೇನೊಂದು ಮದುವೆ ಮಾಡ್ಕೊಂಡಿದ್ದಾನ. ಇವಾಗ ಈ ಥರವಂಗೆ ಇದ್ದಾನಲ್ಲ, ಹಾಗಂತ ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಸರ್. ನಮ್ಗೆ ಗೊತ್ತಿಲ್ಲ, ಕೇಳಬೇಡ, ನಾನು ಅವನ ಹತ್ರ ಜೀವನ ಮಾಡಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಅವಳಿಗೆ ಇವನು ಬಿಟ್ಟು ಹೋದಲ್ಲ ನಮ್ಮನೆ, ಅದರಿಂದ ಇವನು ಸಾಯೇಬೇಕು, ಇವನಿಗೆ ಆಯಿಲ್ ದಂಡನೆ ಕೊಡಿ, ತೂಕಲ್ಲಿ ಹಾಕಿ, ಇವನು ಹೊರಗಡೆ ಬಿಡಬೇಡ ಆಗಂತೆಲ್ಲ ಹೇಳ್ತಾ ಇದ್ದಲ್ಲ ಸರ್. ನಾನು ನೋಡ್ತಾ ಅದು ನೋಡುವಾಗ ನನಗೆ ತುಂಬ ಇದಾಯಿತು ಸರ್. ಯಾಕಂದರೆ ಅವ್ರ ಹತ್ರ ಜೀವನ ಮಾಡಿಬಿಟ್ಟೆ ನನ್ನ ಹತ್ರ ಬಂದಿರೋದು. ಆದರೆ ನನ್ನ ಹತ್ರ ಬಂದು ಇವರು ಏನಾದರೂ ಮಾಡಿದ್ರೆ ನಾನೇ ತಿಳ್ಕೊಂಡಿದ್ದೆ. ಅದರಿಂದನೇ ಅವಳು ದೊಡ್ಡ ಹಿಡ್ತು ಹೋಗಿದ್ದಲ್ಲ. ನನಗೆ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಾರಂತ. ಆದರೆ ಏಕೆ ಅವಳು ಹೋದ, ಏನಾಯ್ತು ಏನೂ ಗೊತ್ತಿಲ್ಲ ಸರ್. ಆದರೆ ತುಂಬ ಒಳ್ಳೆಯವರು ಸರ್. ಅವರು ತುಂಬ ಒಳ್ಳೆಯವರು. ನಾನು ಅದೇ ಕೇಳ್ತಾ ಇದ್ದೀನಿ ಸರ್. ಇನ್ನೊಂದು ಜನ್ಮದಲ್ಲಿ ನಾನು ಹುಟ್ಟು ಬಂದ್ರು ನನಗೆ ಅವರೇ ಗಂಡನಾಗಿ ಸಿಕ್ಕಬೇಕು ಸರ್. ಆದರೆ ಅವ್ರು ಇಲ್ಲಂದ್ರೂ ನನಗೆ ಜೀವನನೇ ಇಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್ ಹೆಂಗೆ ನಾನು ಬಾಳ್ಬೇಕಂತ ನನಗೆ ಗೊತ್ತಿಲ್ಲ ಸರ್. ಅವರು ಮತ್ತೆ ಬರಬೇಕು ಸರ್. ನಾನು ಬೆಳಗ್ಗೆ ನಿದ್ದೇನೂ ಇಲ್ಲ, ನಮಗೆ ಊಟನೂ ಇಲ್ಲ ಸರ್. ನಮಗೆ ಯಾವಾಗ ಬಂದು ಬಾಗಿಲಲ್ಲಿ ನಿಲ್ಲಿಸ್ತಾರೆ, ನಾವು ನೋಡಬೇಕು ಅವ್ರನ್ನಂತೆ ನಾನು ಕಾಯ್ತಾ ಇದ್ದೀನಿ ಸರ್. ಏನು ಕೆಲಸ ಮಾಡ್ತಿದ್ರು ಅವರು? ಎಲ್ಲ ಕೆಲಸಕ್ಕೂ ಹೋಯ್ತಿದ್ರು ಸರ್. ಕೂಲಿ ಕೆಲಸ ಮತ್ತು ಮಿಲ್ಲು ಅಂತ ಕಂಪನಿ ಅಂತ ಇಲ್ಲಿರೋರೆಲ್ಲ ಹಂಗೆ ಹೋಯ್ತಾ ಇದ್ದಾರೆ ಸರ್. ಕಂಪನಿ ಅಂದರೆ ಈ ಬಟ್ಟೆ ಅದು ಇದು ಅಂತ ಹೇಳ್ತಾರಲ್ಲ ಸರ್, ಅಲ್ಲಿ ಹೋಗ್ತಾರೆ. ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತು ಸೆಂಗಲಿ ಅಂತ ಹೇಳ್ತಾರಲ್ಲ, ಮನೆ ಕಟ್ತಾರಲ್ಲ ಸರ್, ಕಲ್ಲಿನ ಕೆಲ್ಸಕ್ಕೆ ಹೋಗ್ತಾರೆ. ಅವರೊಬ್ಬರೇ ಕೆಲಸ ಮಾಡೋದು ಸರ್. ನಾನು ಕೆಲಸಕ್ಕೆ ಹೋಗೋದಿಲ್ಲ ಸರ್. ನನಗೆ ಸ್ವಲ್ಪ ಹುಷಾರಿಲ್ಲ. ಈ ಮನೇಲಿ ಎಷ್ಟು ವರ್ಷದಿಂದ ಇದ್ದೀರಿ ಅಮ್ಮ? ಎಷ್ಟು ಏನು ಇದು ಸ್ವಂತ ಮನೆ? ಇಲ್ಲ ಸರ್, ಅದೇ ಬೋಗಿಗೆ ಹಾಕಿದ್ದೀನಿ ಸರ್. ನಾನು 2 ಲಕ್ಷ ಕೊಟ್ಟು 10 ವರ್ಷಕ್ಕೆ ಹಾಕಿದ್ದೀನಿ. 8 ವರ್ಷ ಆಯಿತು ಸರ್. 2 ವರ್ಷ ಉಂಟು. ಅದೇ ಅವರು ಬಂದು ಡೈಲಿ ನಿಮ್ಮ ಮನೆಗೆ ತುಂಬ ಜನ ಬರ್ತಾ ಇದ್ದಾರೆ, ಹೋಯ್ತಾ ಇದ್ದಾರೆ. ನನಗೆ ಖಾಲಿ ಮಾಡಿ ಕೊಡಿ ಅಂದ್ರೆ ನಾನು ಎಲ್ಲಿಗೆ ಹೋಗೋಕ್ಕಾಯ್ತಾ ಇದ್ದೀನಿ ಹೇಳಿ ಸರ್. ಅದು ಅವ್ರಿಗೂ ಗೊತ್ತಿಲ್ಲ. ನಾನು ಯಾರ ಹತ್ರ ಹೇಳೋದಂತೆ ನನಗೆ ಗೊತ್ತಿಲ್ಲ ಸರ್. ನಾನು ಎಲ್ಲಿ ಹೋಗೋದು? ನನಗೆ ಒಂದು ಯಾರಾದರೂ ಏನಾದರೂ ಹೇಳಿದ್ರು ನಮ್ಮ ಯಜಮಾನ್ರಿಗೆ ತುಂಬ ಕೋಪ ಬರ್ತಾ ಉಂಟು ಸರ್. ಅವಳನ್ನ ಯಾರು ಕೂಡ ಏನು ಹೇಳ್ಬಾರ್ದು. ಅವಳು ತುಂಬ ಒಳ್ಳೆ ಅವಳು. ನಾನು ಕೋಡ್ ಹಾಕ್ಸಿದ್ರೆ ನಾನು ಕೋಡ್ಬಿಟ್ಟು ಅವಳು ಎಲ್ಲಿ ಹೋಗೋದಿಲ್ಲ ಅಂತ ಅವ್ರಿಗೂ ಗೊತ್ತು, ಇವ್ರ ಜನನಿಗೂ ಗೊತ್ತು. ನಮ್ಮ ಅಮ್ಮ ಅಕ್ಕ ತಮ್ಮ ಎಲ್ಲ ಇದ್ರು ನಾನು ಮದುವೆಯಾಗಿ 17 ವರ್ಷ ಆಯಿತು ಸರ್. ಇನ್ನೂ ಕೂಡ ನಾನು ಹೋಗ್ತಾ ಇರಲಿಲ್ಲ ಸರ್. ಇವ್ರ ಜೊತೆಲಿ ಹೋದರೆ ನೋಡ್ತೀನಿ ಬರ್ತೀನಿ ಅಷ್ಟೇ ಸರ್. ಇಲ್ಲಿರೋರೇ ಕೇಳ್ತಾರೆ, ನೀನೇನು ನಿಮ್ಮ ಅಮ್ಮನ ಮನೆಗೆ ಹೋಗಲ್ಲ, ಅಕ್ಕನ ಮನೆಗೆ ಹೋಗಲ್ಲ, ತಮ್ಮನ ಮನೆಗೆ ಹೋಗಲ್ಲ ಅಂತ. ನಾನು ಹೇಳಿ ನಮ್ಮ ಅಮ್ಮ ತಾಯಿ ತಂದೆ ಎಲ್ಲರೂ ನನ್ನ ಗಂಡನೇ. ಅವರೇ ನಮ್ಗೆ ಏನು ಬೇಕೆಲ್ಲ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ನನಗೆ ನನ್ನ ತಾಯಿ ಮೇಲೆ ಕೂಡ ನನಗೆ ಪ್ರೀತಿ ಇಲ್ಲ, ಅಣ್ಣ ತಮ್ಮ ಮೇಲೂ ಪ್ರೀತಿ ಇಲ್ಲ. ಅಷ್ಟು ದೂರದಲ್ಲಿ ಮಡಗಿದ್ದಾರೆ ನನ್ನ. ಹಾಗಂತೆ ನಾನು ಹೇಳ್ತಾರೆ ಸರ್. ನಾನು ಎಲ್ಲಿ ಕೂಡ ಹೋಗೋದಿಲ್ಲ ಸರ್. ಇವಾಗ ಕೂಡ ನಾನು ಎಲ್ಲರೂ ಹೇಳ್ತಾ ಇದ್ದಾರೆ, ಹಿಂಗೆಲ್ಲ ಬರ್ತಾ ಇದ್ದದಲ್ಲ, ಎಲ್ಲಾದರೂ ಹೊಂಟೋಗ್ಬಿಡು ಹಾಗಂತ ಹೇಳ್ತಾರೆ ಸರ್. ನಾನು ಹೇಳ್ದೆ, ನನ್ನ ಗಂಡ ಕಳ್ಳತನ ಮಾಡಲಿಲ್ಲ, ಯಾರೂ ಕೊಲೆ ಮಾಡಲಿಲ್ಲ, ಏನಾಗಿದ್ದದಂತ ನನಗೆ ಗೊತ್ತಿಲ್ಲ. ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ತಿಳಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು ಏನಾಗಿದ್ದದಂತ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಅಮ್ಮ ನೀವು? 8 ವರ್ಷ ಆಯ್ತು. ಇಲ್ಲೇ ಇದ್ರು ಸರ್, ಎಲ್ಲಿ ಹೋಗೋದಿಲ್ಲ ಸರ್. ಕೊನೆ ದಿನ ಯಾವತ್ತಮ್ಮ ಹೋಗಿದ್ದವರು? ಏನಂತ ಹೇಳ್ಬಿಟ್ಟು ಹೋದ್ರು? ಇವಾಗ 2 ತಿಂಗಳು ಮೇಲಾಯ್ತದ ಸರ್. ಮೇಲಾಯ್ತು ಸರ್. ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಇದ್ರಮ್ಮ ಅವರು? ಸರ್ ಅವರು ನನ್ನ ಮದುವೆ ದೊಡ್ಡ ಹೆಡ್ತಿ ಇರುವಾಗಲದ್ದು ಅಲ್ಲೇ ದೊಡ್ಡ ಹೆಡ್ತಿ ಮದುವೆ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ. ಆದರೆ ಅವರು ಎಷ್ಟು ದಿನ ಇದ್ರು ಅಂತ ನನಗೆ ಗೊತ್ತಿಲ್ಲ ಸರ್. 6 ವರ್ಷ ಬಿಟ್ಟು ಹೋದ್ರು ಅಂತ ಹೇಳಿದ್ರು. ಆಮೇಲೆ ನಾನು ಮದುವೆ ಮಾಡಿದೆ. ಅಲ್ಲಿ ನೀವೇನು ಕೆಲಸ ಮಾಡ್ತಿದ್ರಿ? ಮನೆ ಕೊಟ್ಟಿದ್ರ ನಿಮ್ಗೆ? ಹೆಂಗೆ? ಮನೆ ಕೊಟ್ಟಿದ್ರು ಸರ್. ಮನೆ ಅದೇ ಸರ್ ಕ್ಲಿನಿಕ್ ಕೆಲಸ ಮಾಡ್ತಾಯಿದ್ರು ಅವರು ಸರ್. ನಮ್ಮ ಯಜಮಾನರು ಕ್ಲಿನಿಕ್ ಕೆಲಸನೇ ಮಾಡ್ತಾಯಿದ್ರು. ಇಬ್ಬರು ಒಟ್ಟಿಗೆ. ಅದೇ ಸರ್ ನೇತ್ರಾವತಿ 3 ತಿಂಗಳು, ಮತ್ತು ಕೋಮಟೇಶ್ವರ ಬೆಟ್ಟ 3 ತಿಂಗಳು, ಮತ್ತು ದೇವಸ್ಥಾನ ಹತ್ರ 3 ತಿಂಗಳು
ಹಂಗೆ ಎಲ್ಲರೂ ಚೇಂಜ್ ಮಾಡ್ತಾ ಇದ್ರು 3 ತಿಂಗಳಿಗೆ. ಈ ಕೆಲವರು ಆರೋಪ ಮಾಡಿದ್ರು ಈ ಶವಗಳ ಮೇಲೆ ಹೆಣಗಳ ಮೇಲೆ ಇದ್ದದ್ದು ಒಡವೆ ಎಲ್ಲ ಕದೀತಿದ್ರು ಅಂತ ಹೇಳಿ. ಇಲ್ಲ ಸರ್, ನಮ್ಮ ಯಜಮಾನ್ರು ಹಂಗೆ ಹೋಗೋರೇ ಇಲ್ಲ ಸರ್. ಆದರೆ ನೇತ್ರಾವತಿ ನದಿಯಲ್ಲಿ ಮ್ಯಾನೇಜರು ಇದು ಸೂಪ್ರೈಸರ್ ಅಂತ ಹೇಳ್ತಾರೆ ಸರ್. ಸೂಪ್ರೈಸರು ಮತ್ತೆ ಕೆಲಸ ಮಾಡೋರು ಮತ್ತೆ ಹೋಗಿ ಅಲ್ಲಿ ₹1 ₹2 ನದಿಯಲ್ಲಿ ಹುಡುಕಾಡ್ತಾ ಇರ್ತಾರೆ. ಸಾಯಂಕಾಲ ಒಂದು 9 ಗಂಟೆಗೆ ಹೋದ್ರೆ 8 ಗಂಟೆಗೆ ಹೋದರೆ ಮತ್ತೆ ವಾಪಸ್ಸು 10 ಗಂಟೆ 11 ಗಂಟೆಗೆ ಮನೆಗೆ ಬರ್ತಾರೆ. ನಾನು ಹೋಗುವಾಗ ಎಲ್ಲಿ ಹೋಯ್ತಾ ಇದ್ದಾರೆ ಇವರು ಅಂತ ಪಕ್ಕದ ಮನೇಲಿ ಕೇಳಿದೆ. ಅಕ್ಕ ನಿನಗೆ ಗೊತ್ತಿಲ್ವಾ ಈ ಥರವಂಗೆ ಹೋಯ್ತಾರಕ್ಕ, ಅದರಲ್ಲಿ ₹1 ಮತ್ತು ಬೆಳ್ಳಿ ಚಿನ್ನ ಸಿಗ್ತದೆ, ಎಲ್ಲರೂ ಹುಡುಕಾಡ್ತಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಅವರೆಲ್ಲ ಹುಡುಕಾಡ್ತಾರೆ ಸೂಪ್ರೈಸರು, ಅದರಿಂದ ಇವರು ಹೋಯ್ತಾರಕ್ಕ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ನಮ್ಮ ಯಜಮಾನ್ರ ಹತ್ರ, ನೀನು ಹಂಗೆಲ್ಲ ಹೋಗ್ಬಾರ್ದು, ನಾನು ಕೆಲಸ ಮಾಡ್ತೀನಿ ನೀನು ಕೆಲಸ ಮಾಡ್ತೀಯ, ನಮ್ಗೆ ಅಷ್ಟೇ ಸಾಕು, ನೀನು ಹೋಗ್ಬಾರ್ದಂತ. ನಾನು ಹೋದ್ಮೇಲೆ ಅವರು ಹೋಗಿ ಆ ನದಿಯಲ್ಲಿ ₹1 ಕೂಡ ಎತ್ಕೊಂಡು ಬರಲಿಲ್ಲ ಸರ್. ಚಿನ್ನ ಬೆಳ್ಳಿ ಅಂತ ಯಾವುದು ಎತ್ಕೊಂಡು ಬರಲಿಲ್ಲ ಸರ್. ನಾನು ಹಂಗಲ್ಲ ಅವರು ಹಾಕಿದ್ರೆ ನಾನು ಯಾಕೆ ಸರ್ ಬಾಡಿಗೆ ಮನೇಲಿದ್ದೀನಿ, ನಾನು ಹಂಗಿದ್ರೆ ನಾನು ಸ್ವಂತ ಮನೇನೆ ಕಟ್ಟಿನ ಚೆನ್ನಾಗಿರ್ತಾ ಇದ್ದೆ ಸರ್. ನಾನು ಕೆಲವರು ಹೇಳ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ ತುಂಬಾ ದುಡ್ಡುಗಳು ಹಾಕ್ಬಿಟ್ಟಿದ್ದಾರೆ ಬೇರೆಯವರು ಅಂತ ಹೇಳಿ, ಏನ್ ನಿಜನಾ? ಇಲ್ಲ ಸರ್, ಅದು ಏಕಂದ್ರೆ ಅವ್ರ ಅಕ್ಕ ಅಂತ ಇದ್ದಾರೆ ಸರ್. ಅವರು ಇಲ್ಲಿ ಬಂದು ಇವರು ಅಕೌಂಟಲ್ಲಿ ಹಂಗ ಚಿನ್ನ ಮಡಗ್ತಾರೆ ಸರ್, ಚಿನ್ನ ಎಲ್ಲ ಮಡಗ್ತಾರೆ. ಅವ್ರ ಅಕ್ಕ ಅವ್ರ ಅಳಿಯೆಲ್ಲ ಬಂದು, ಮಾಮ ಈ ಕಡೆನೇ ಸ್ವಲ್ಪ ದಾಸಿ ಸಿಗ್ತದೆ ಸಿಕ್ಕಪ್ಪ ನಮ್ಗೆ ಮಡಿಗೆ ಕೊಡಿ ಅಂತ ಹೇಳ್ತಾರೆ ಸರ್. ಮತ್ತು ಇವ್ರು ಮಡಗ್ ಕೊಡ್ತಾರೆ ಅವ್ರ ಅಕೌಂಟಲ್ಲಿ ಬ್ಯಾಂಕ್ ಬುಕ್ಕಲ್ಲಿ ಅವ್ರು ಮಡಗ್ ಕೊಡ್ತಾರೆ. ಮಡಗ್ ಕೊಟ್ಟರೆ ಮತ್ತು ಅವರು ತಿಂಗಳಿಗೆ 10,000 ಹಾಕ್ತಾರೆ, 15,000 ಹಾಕ್ತಾರೆ, ಮತ್ತು ₹5,000 ಹಾಕ್ತಾರೆ ಬರ್ತಾ ಇರ್ತದೆ. ಮತ್ತು ಅವ್ರ ಅಕ್ಕನಿಗೆ ಇಲ್ಲಿ CT ಅಂತ ಹಾಕಿದ್ದಾರೆ, ಅವರು ₹1,000 ₹2,000 ಹಾಕ್ತಾರೆ, ಮತ್ತು ಅದು ಎತ್ಕೊಂಡು ಬಂದು ಕೊಡ್ತಾರೆ. ಮತ್ತು ನನಗೆ ಈ ಗೌರ್ಮೆಂಟ್ ₹1,000 ಹಾಕ್ತಾರೆ, ಅದು ಹೋಗಿ ಅವರೇ ಎತ್ಕೊಂಡು ಬರ್ತಾರೆ ಸರ್. ನಾನು ಎಲ್ಲಿ ಕೂಡ ಹೋಗ್ತಾ ಇರಲಿಲ್ಲ ಸರ್, ಅವ್ರು ಎತ್ಕೊಂಡು ಬಂದು ಕೊಡ್ತಾ ಇದ್ರು. ಬಟ್ ಬೇರೆ ಯಾರು ದುಡ್ಡು ಹಾಕಿಲ್ಲ? ಇಲ್ಲ ಸರ್, ಬೇರೆ ಯಾರು ಹಾಕಿಲ್ಲ ಸರ್. ಇವ್ರು ಯಾರು ಈ ತಿಮರೋಡಿ ಅವರು, ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೇಳ್ತಾರೆ, ಗಿರೀಶ್ ಮಟ್ಟಣ್ಣನವರು ಅಂತ ಹೇಳ್ತಾರೆ, ಸಮೀರ್ ಅಂತ ಹೇಳ್ತಾರೆ, ಅವರೆಲ್ಲರೂ ಯಾರಾದ್ರೂ ಚಿನ್ನಯ್ಯವ್ರನ್ನ ಈ ಹಿಂದೆ ಭೇಟಿಯಾಗಿದ್ದು ನೋಡಿದ್ರ ನೀವು? ಅದೇ ಗೊತ್ತಿಲ್ಲ ಸರ್ ನನಗೆ, ನಾನು ಅವ್ರನ್ನ ಟಿವಿನಲ್ಲೇ ನೋಡ್ತಾ ಇದ್ದೀನಿ ಸರ್. ನಾವು ನಿಮ್ಮ ಮನೆಗೆ ಬರೋದು ಇಲ್ಲಿ ಭೇಟಿ ಆಗೋದು? ಇಲ್ಲ ಸರ್, ಇಲ್ಲ 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 ಸರ್. ಹಂಗಿದ್ರೆ ನಾನೇ ಹೇಳ್ತಾ ಇದ್ದೆ, ಬರೋವ್ರಿಗೆಲ್ಲ ಹೇಳ್ತಾ ಇದ್ದೆ ನಾನು ಬಂದಿದ್ರು ಅಂತ. ಏನು ನಿಮ್ಮ ಯಜಮಾನ್ರು ಅಕೌಂಟ್ ಅಲ್ಲಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ₹ಲಕ್ಷಾಂತರ ದುಡ್ಡಿದೆ ಅಂತ ಹೇಳ್ತಾರೆ? ಲಕ್ಷಾಂತರ ದುಡ್ಡು ಇದ್ದದಂತ ಹೇಳ್ತಾರ ಸರ್, ಏನೋ ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನನಗೆ. ಈ ನಿಮ್ಮ ಯಜಮಾನ್ರು ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಅಮ್ಮ, ನಂಗೆ ಅದು ಪ್ರಶ್ನೆಗಳು ಕುತೂಹಲವಾಗಿದೆ, ಅದನ್ನ ನಾನು ಕೇಳ್ಕೊಂಡು ಹೋಗ್ತೀನಿ. ಈ ಒಂದೂವರೆ ಸಾವಿರ ಆದಷ್ಟು ಎಣಗಳು ಸಿಕ್ಕಿದ್ವು, ಊತ ಹಾಕಿದ್ದೆ ಅಂತ ಹೇಳ್ತಾರೆ, ನಿಜನಾ ಅದು? ಅದೇ ಸರ್ ನಮ್ಗೆ ಗೊತ್ತಿಲ್ಲ ಸರ್, ಯಾಕೆ ಹಂಗೆ ಹೇಳ್ತಾ ಇದ್ದಾರೆ, ಏನು ನಡೀತು, ಇವ್ರು ಕೆಲ್ಸಕ್ಕೆ ಹೋದ್ರ ಇಲ್ಲ ಯಾರು ಬಂದರು, ಇವ್ರು ಎಲ್ಲಿಗೆ ಹೋದ್ರು, ಏನು ನಡೀತಾ ಇದ್ದದಂತೆ ನಮ್ಗೆ ಗೊತ್ತಿಲ್ಲ ಸರ್. ನಾನು ಇಲ್ಲಿಂದ ಹೋಗುವಾಗ ನೋಡಿದೆ ಅಷ್ಟೇ ಸರ್. ಅದು ಹೇಳ್ತಾರೆ ಹಲವರ ಮೇಲೆ ಅಟ್ಯಾಕ್ ಆಗ್ತಿತ್ತು, ಅತ್ಯಾಚಾರಗಳಾಗ್ತಿದ್ವು, ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ, ಗಂಭೀರ ಆರೋಪ ಮಾಡ್ತಿದ್ರು ನಮ್ಮ ಯಜಮಾನ್ರು ಸರ್. ಅದೇ ಸರ್ ನನಗೆ ಗೊತ್ತಿಲ್ಲ ಸರ್, ಅದೇ ಅವರೇ ನಿಜ ಹೇಳ್ಬೇಕು ಸರ್, ಅವರೇ ನಿಜ ಹೇಳ್ಬೇಕು. SIT ಹತ್ರ ಒಂದು ದೂರ ಪತ್ರ ಇರ್ತದೆ ಅಮ್ಮ, ಆ ಪತ್ರದಲ್ಲೂ ಕೂಡ ಇದೆ ಅವ್ರ ಉಲ್ಲೇಖ, ಏನೋ ನಿಮ್ಮ ಫ್ಯಾಮಿಲಿ ಮಗಳಿಗೆ ಯಾರಿಗೋ ದೌರ್ಜನ್ಯ ಮಾಡಕ್ ಹೋದ್ರು, ಅದರಿಂದ ನಾನು ಬೇಸತ್ತಿದ್ದೆ, ಕೋಪ ಬಂದಿತ್ತು ನನಗೆ ಅಂತ ಹೇಳ್ತಾರೆ, ನಿಜನಾ ಅದು? ಇಲ್ಲ ಸರ್, ಸ್ಕೂಲ್ಗೆ ಹೋಯ್ತಾ ಇರ್ನಿಲ್ಲ, ಶಾಲೆಗೆ ಹೋಯ್ತಾ ಇರ್ನಿಲ್ಲ, ನನ್ನ ಮಗಳು ಕೂಡ ಅಲ್ಲಿ ಹೋಯ್ತಾ ಇರ್ನಿಲ್ಲ. ನನ್ನ ಮಗಳು ಓದಿರೋದು ಊಟಿ, ನನ್ನ ಮಗನು ಓದಿರೋದು ತಮಿಳ್ನಾಡು. ಅಂದ್ರೆ ನಿಮ್ಮ ಯಜಮಾನ್ರು ಸುಳ್ಳು ಹೇಳಿದ್ರ ಅಂತನಾ ಈಗ? ಅದು ಯಾಕೆ ಸುಳ್ಳು ಹೇಳಿದ್ರ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದೇ ಇವಾಗ ನನಗೆ ರಾತ್ರಿ ನಾನು ನಿದ್ದೆ ಮಾಡುವಾಗಲ್ಲ, ಅದಕ್ಕೆ ನಾನು ಈ ನೋಡ್ಬಿಟ್ಟು ಟಿವಿನಲ್ಲಿ ನೋಡ್ಬಿಟ್ಟು ಏನಾಯ್ತದ ಎಂತ ನಡೀತದೆ ಅದು ಒಂದು ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡೋಕ್ಕೂ ಇಲ್ಲ, ಏನಂತ ತಿಳ್ಕೊಬೇಕಾದ್ರೆ ಅವ್ರ ಹತ್ರ ಮಾತಾಡೋಕ್ಕೂ ಇಲ್ಲ, ಹಾಗಂತ ತುಂಬ ನಮ್ಗೆ ಬೇಜಾರಾಯ್ತದೆ ಸರ್. ಸುಳ್ಳು ಹೇಳ್ಸಿದ್ದಾರೆ ಅಂತನಾ ಯಾರಾದ್ರು? ನನಗೆ ಗೊತ್ತಿಲ್ಲ ಸರ್, ಅದೇ ನನಗೆ ಗೊತ್ತಿಲ್ಲ ಸರ್, ಅದು ಅವರೇ ಹೇಳ್ಬೇಕು ಸರ್. ಅವ್ರು ಹೇಳಿದ್ರೇ ಎಲ್ಲ ಜನಕ್ಕೂ ಅದೇ ಗೊತ್ತಾಯ್ತದ ಸರ್, ಅವ್ರು ಹೇಳಿದ್ರೇ ಹೇಳ್ಬೇಕು ಸರ್. ಈ SIT ರಚನೆ ಆಯ್ತಲ್ಲ, ಅವ್ರ ಜೊತೆ ವಕೀಲರ ಜೊತೆಲ್ಲ ಹೋಗೋದು, ಈ ಜಾಗ ತೋರ್ಸೋದು, ಗುಂಡಿ ತಗ್ಸೋದೆಲ್ಲ ಇತ್ತಲ್ಲ, ಆ ಸಂದರ್ಭದಲ್ಲಿ ನಿಮ್ಗೆ ಫೋನ್ ಗಿನ್ ಮಾಡಿದ್ರು ಸರ್? ಮಾಡಿದ್ರು. ವಕೀಲು ಅವರು ಅದ 4 ಜನ ಹೋಯ್ತಾ ಇದ್ರು ಸರ್, ಯಾರ ಮೊಬೈಲ್ ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಫೋನ್ ಮಾಡ್ತಾ ಇದ್ರು, ಏನು ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಸರಿ ನೋಡಿರಿ, ಜಾಗೃದಾಗಿರಿ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ರು ಸರ್. ಅದು ಅವರೇ ಹೇಳ್ತಾ ಇದ್ರು ಸರ್ ನಮಗೆ, ಇವ್ರು ಫೋನಲ್ಲಿ ಮಾಡಿ ಅವರೇ ಮಾತಾಡ್ತಾ ಇದ್ರು. ಇವಾಗ 1 ವಾರ ಆಯ್ತು ಸರ್, ಅದು ಇಲ್ಲ ಫೋನ್. ದಿನ ಫೋನ್ ಮಾಡ್ತಿದ್ರಾ ನಿಮ್ಮ?
ಅಲ್ಲಿ ಇರುವಾಗ ಮಾಡ್ತಾ ಇದ್ರು ಸರ್ ನಾವು. ಆ ಸಂದರ್ಭದಲ್ಲಿ ಅವ್ರಿಗಾಗೋ ನೋವು ಆ ಥರದ್ದೇನಾದ್ರು ಹೇಳ್ಕೊಳ್ತಿದ್ರ? ಇಲ್ಲ ಸರ್, ಏನು ಹೇಳ್ತಾ ಇರಲಿಲ್ಲ ಸರ್. ಚೆನ್ನಾಗೇ ಮಾತಾಡ್ತಾ ಇದ್ರು, ನಗ್ನಾಡ್ಕೊಂಡೇ ನನ್ನ ಹತ್ರ ಮಾತಾಡ್ತಾ ಇದ್ರು, ನಗ್ನಾಡ್ತಾ ಮಾತಾಡ್ತಾ ಇದ್ರು. ಅದೇನಾಗಿ ಒಂದು ಡೌಟ್ ಬರ್ತಾ ಇರೋದು. ಬಟ್ ಅವ್ರು ಹೇಳ್ತಾರೆ ಇಲ್ಲಿ ಒಂದು ಸ್ವಲ್ಪ ಸಾಕಷ್ಟು ದೌರ್ಜನ್ಯಗಳಾಗ್ತಿತ್ತು, ನಾನು ಒಬ್ಬನೇ ಅದನ್ನ ನೋವನ್ನು ಅನುಭವಿಸ್ತಿದ್ದೆ, ದಿನಾ ನನಗೆ ನಿದ್ರೆ ಬರ್ತಿರ್ಲಿಲ್ಲ, ಪೇಚಾಡ್ತಿದ್ದೆ, ಸತ್ಯ ಹೇಳಬೇಕು ಅಂತ ಆಸೆ ಆಗ್ತಿತ್ತು, ಆಮೇಲೆ ಎಲ್ಲಿ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ, ಕೊನೆಗೆ ಸತ್ಯ ಹೇಳ್ಕೋಬೇಕಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ ಸರ್. ಅವರು ಮನೇಲಿ ಯಾವಾಗ್ಲಾದ್ರು ಚಟ್ಪಟಾಯಿಸ್ತಿದ್ರ? ಹೆಂಗೆ ನಾನು ಸತ್ಯ ಹೇಳ್ಬೇಕು, ನಂಗೆ ಆ ಥರ ಏನೋ ಅಲ್ಲೇನೋ ಆಗಿದೆ ಆ ಥರದೆಲ್ಲ ಹೇಳ್ಕೊಳ್ತಿದ್ರ? ಇಲ್ಲ ಸರ್, ಇಲ್ಲಿ ಎಲ್ಲ ತುಂಬಾ ಜನ ಲೇಡೀಸ್ ಇಲ್ಲಿ ನಮ್ಮ ಮನೆ ಹತ್ರ ಬಂದು ಕೂತ್ಕೋತಾರ ಸರ್. ಯಾಕಂದ್ರೆ ಬಿಸಿಲು ಅಲ್ಲಿ ಎಲ್ಲ ಇರೋಕ್ಕಾಗೋದಲ್ಲ ಅಂತ ಇಲ್ಲಿ ಕೂತ್ಕೊರಕ್ಕೆ ಜಾಗ ಅದ್ದದಂತ ಇಲ್ಲಿ ಬರ್ತಾರೆ ಸರ್. 5 ಜನ 6 ಜನ 10 ಜನ ಎಲ್ಲ ಬೆಳಗ್ಗೆ ಬರ್ತಾರೆ, ರಾತ್ರಿ 10 ಗಂಟೆ 11 ಗಂಟೆವರೆಗೆ ಇಲ್ಲಿ ಕೂತ್ಕೋತಾರೆ. ಆದ್ರೆ ಅವರು ಕೂತ್ಕೊಂಡ್ರು ಇವ್ರು ಒಳಗಡೆ ಇದ್ರು ನೀನು ಬಾ ನೀನು ಬಾ ನೀನು ಬಂದ್ರೆ ಎಲ್ಲರಿಗೂ ನಗ ಬರೋದು, ನೀನು ಬಾ ಈಚೆ ಚಿನ್ನ ಅಂತ ಕರೀತಾರೆ ಸರ್. ಮತ್ತು ಇವರು ಕೂತ್ಕೊಂಡ್ರೆ ಎಲ್ಲ ನಗನಾಡ್ತಾರೆ ಸರ್. ಅವರು ಇವ್ರು ಏನಾದರೂ ಒಂದು ಹೇಳಿದ್ರೆ ಎಲ್ಲರೂ ನಗನಾಡ್ತಾ ಇದ್ರು ಸರ್ ತುಂಬ. ಅದರಿಂದನೇ ಅವ್ರ ಮನೆ ಹೋದ್ರೆ ನಮಗೆಲ್ಲ ನಗ ಬರ್ತದೆ, ನಾನು ಹೋಯ್ತೀನಿ ಚಿನ್ನನ ಮನೆಗೆ ಅನ್ಕೊಂಡು ಬರ್ತಾ ಇದ್ರು ಸರ್. ಬಟ್ ಇಲ್ಲಿ ರಾತ್ರಿ ಹೊತ್ತೆಲ್ಲ ಎದ್ದು ಕೂತ್ಕೊಳ್ಳೋದು, ಚಡ್ಪಟಾಯಿಸೋದು, ನಂಗೇನೋ ಮೋಸ ಆಗಿದೆ ಆ ಥರದಲ್ಲಿ ಏನಾದರೂ? ಇಲ್ಲ ಸರ್, ಅದೆಲ್ಲ ಇಲ್ಲ ಸರ್, ಅದೆಲ್ಲ ಸರ್. ಅಂದರೆ ಅವರು ನಿದ್ದೆ ಮಾಡಿದ್ರು ಒಂದು 1 ಅವರ್ 2 ಅವರ್ 3 ಅವರೇ ಸರ್, ಅಷ್ಟೇ ನಿದ್ದೆ ಮಾಡ್ತಾರೆ. ಮತ್ತು ಎದ್ದು ಇಲ್ಲಿ ನೀರು 2 ದಿನ 3 ದಿನ ಆಯ್ತದೆ ಸರ್. ನನಗೆ ಹುಷಾರಿಲ್ಲ ಇರೋದ್ರಿಂದ ನನಗೆ ಅವರು ನನ್ನ ಹತ್ರ ಹೇಳೋದಿಲ್ಲ, ಅವರೇ ಎದ್ದು ನೀರು ಗೀರೆಲ್ಲ ಎಲ್ಲ ತುಂಬಿ ಮಡಗಿ ಮತ್ತೆ ಕೆಲ್ಸಕ್ಕೆ ಹೋಯ್ತಾ ಇದ್ರು. ನನ್ನ ಹತ್ರ ಹೇಳ್ಬಿಟ್ಟು ನೀರೆಲ್ಲ ಮಡಗಿದ್ದೀನಿ, ನೀನು ಮನೆಗಿದ್ದೀನಿ, ನೀನು ಯಾವಾಗ ನಾನು ಒಂದು 8-9 ಗಂಟೆ ಸರಿ ಅದು ಹೇಳುವಾಗ ನನಗೆ ರಾತ್ರಿ ಎಲ್ಲ ಹುಷಾರಿಲ್ಲ, ನನಗೆ ಸ್ವಲ್ಪ ತಲೆನೋವು ಪ್ರಾಬ್ಲಮ್ ಆಯ್ತದೆ, ಅದರಿಂದ ನಿದ್ದೆ ಜಾಸ್ತಿ ಬರೋಲ್ಲ. ಮತ್ತು ಒಂದು 4 ಗಂಟೆ 5 ಗಂಟೆ ಮೇಲೆ ನಿದ್ದೆ ಬರೋದು ನನಗೆ. ಅದರಿಂದ ನೀನು ಮೆಲ್ಲಗೆ ಎದ್ದೇಳು, ನಾನೆಲ್ಲ ನೀರೆಲ್ಲ ಮಡಗಿದ್ದೀನಿ ಆಗಂದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಯ್ತಾ ಇದ್ರು ಸರ್. ನಿಮ್ಮ ಹತ್ರ ಅವ್ರಿಗಿರೋ ನೋವುಗಳು ಹೇಳ್ಕೊಳ್ತಿದ್ರ? ಇಲ್ಲ ಸರ್, ಇಲ್ಲ ಸರ್, ಅವ್ರು ನೋವಿದ್ದದಂತೆ ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಅವ್ರು ಹಂಗೆ ಇದ್ರು ಸರ್. ಅಲ್ಲಿ ಧರ್ಮಸ್ಥಳದಲ್ಲಿ ಆ ತರ ಆಯ್ತು ಈ ತರ ಆಯ್ತು ಅಂತ ಈಗ ಟಿವಿಲೆಲ್ಲ ಹೇಳಿದ್ರಲ್ಲ, ಆ ತರ ಯಾವ ತರ ನಿಮ್ಮ ಹತ್ರ ಹೇಳ್ಕೊಂಡಿದ್ರ? ಯಾಕೆ ಹಂಗೆ ಹೇಳಿದ್ರಂತೆ ನಮ್ಗೆ ಗೊತ್ತಿಲ್ಲ ಸರ್. ಯಾವಾಗ ಹೋದ್ರು ಅಲ್ಲಿ ಏನ್ ನಡೀತು, ಯಾಕೆ ಹಂಗೆ ಹೇಳ್ತಾ ಇದ್ದಾರಂತೆ ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಮ ಹತ್ರ ಅದನ್ನೇನು ಹೇಳೇ ಇರ್ಲಿಲ್ವಾ ನಿಮ್ಗೆ? ನಮ್ಗೆ ಹೇಳೇ ಇರ್ಲಿಲ್ಲ ಸರ್. ಈ ಧರ್ಮಸ್ಥಳದ ಬಗ್ಗೆ ಏನಂತ ಹೇಳ್ತಿದ್ರು? ಅಂದ್ ದೇವ್ರು ಅಣ್ಣಪ್ಪ ಸ್ವಾಮಿ ಅದ್ರ ಬಗ್ಗೆ? ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಗೆ ಇಷ್ಟ ಸರ್. ನಮ್ಮಲ್ಲೇ ಇದ್ದವರಲ್ವ ಸರ್, ನಮ್ಗೆ ಇಷ್ಟ, ನಮಗೆ ತುಂಬ ಇಷ್ಟ ನಮಗೆ. ಆದರೆ ಅಲ್ಲಿ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವಾಗ ನಾನು ಬನ್ನೇರು ದೇವಸ್ಥಾನಕ್ಕೆ ಹೋಗ್ತೀನಿ. ಆದ್ರೆ ಮಂಜುನಾಥ ಸ್ವಾಮಿ ತಗೊಂಡು ಬಂದು ಮಡಗಿದ್ದೀನಿ, ಶಿವನ್ ಅಂತ. ಇಲ್ಲಿ ತಮಿಳ್ನಾಡಲ್ಲಿ ಶಿವನ್ ಮಡಗಿದ್ದೀನಿ ಸರ್. ಶಿವನ್ ಮುರುಗನ್, ಶಿವನ್ ಮುರುಗನ್, ಅಮ್ಮನ್ ಬನ್ನೇರಿ ಅಮ್ಮನ್, ವಿನಾಯಕರು ಮುರುಗರು ಅಂತ ಪೂಜಿಸ್ತಾರೆ ಸರ್. ಈ ಧರ್ಮಸ್ಥಳಕ್ಕೆ ಈಗ ಕೆಲವರು ಬಂದವ್ರನ್ನ ಬಿಡಿಸ್ತಿದ್ರಲ್ಲ, ಅಲ್ಲಿಂದ ಊರಿಂದ ಬರ್ತಿದ್ರು, ಚಿನ್ನಂಬಳ್ಳಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ರು, ಅವರೆಲ್ಲ ಬಿಡಿಸ್ತಿದ್ರು ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಇವರು ದೇವಸ್ಥಾನಕ್ಕೆಲ್ಲ ಹೋಗೋದು ಅದೆಲ್ಲ ಮಾಡ್ತಿದ್ರ? ಇವರೇ ಕರ್ಕೊಂಡು ಹೋಯ್ತಾ ಇದ್ರು ಸರ್, ಡೈಲಿ ಬರ್ತಾ ಇದ್ರು ಸರ್. ಚಿಕ್ಕಬಳ್ಳಿ ಅಲ್ಲಿ ಇಲ್ಲಿ ಅಂತ ಯಾವಾಗ ಬಂದು ಫೋನ್ ಮಾಡ್ತಾ ಇರ್ತಾರೆ, ಚಿನ್ನ ಇಲ್ಲಿ ಬಾ ಚಿನ್ನ ನಾನು ಬಂದಿದ್ದೀನಿ ಹಾಗಂತ ಹೇಳಿದ್ರೆ ಹೋಗಿ ಇವರೇ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಮತ್ತೆ ಬರ್ತಾ ಇದ್ರು ಮನೆಗೆ. ಆದರೆ ನಾನು ಕೂಡ ಎಲ್ಲಿ ಹೋದೆ ಏನು ಮಾಡಿದೆ ಅಂತ ಏನು ಕೇಳಿದ್ರೆ, ಯಾಕಂದರೆ ನನಗೆ ಅಷ್ಟೊಂದು ನಂಬಿಕೆ ಸರ್ ಅವ್ರ ಮೇಲೆ. ಎಲ್ಲೋದ್ರೂ ಅವ್ರು ಬರ್ತಾರಂತ ಒಂದು ನಂಬಿಕೆ, ಅವರು ತಪ್ಪು ಮಾಡಲ್ಲ ಅಂತ ನಂಬಿಕೆ ನನಗೆ. ನಾನು ಅದು ಕೂಡ ಅವ್ರ ಹತ್ರ ಕೇಳಲ್ಲ ಸರ್. ನಾನು ಊಟದ ವ್ಯವಸ್ಥೆ ಎಲ್ಲ ಏನಾದ್ರು ಹೆಂಗೆ ಅಲ್ಲಿ ಹೆಂಗಿತ್ತು ಧರ್ಮಸ್ಥಳದಲ್ಲಿ? ಮಾಡ್ತಿದ್ರು, ದೇವಸ್ಥಾನದಿಂದ ತರ್ತಿದ್ರ? ಇಲ್ಲ, ಅದು ಅವ್ರ ಅಕ್ಕ ಹೇಳ್ತಾ ಇದ್ರು ಸರ್, ನನಗೆ ಗೊತ್ತಿಲ್ಲ. ಅವ್ರ ಮಕ್ಕಳೆಲ್ಲ ಚಿಕ್ಕವಳು ಇರುವಾಗ, ಅವ್ರು ಕೂಲಿ ಕೆಲಸ ಮಾಡ್ಕೊಂಡಿರುವಾಗ ಸಂಬಳ ಎಲ್ಲ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾ ಇದ್ರು. 3,000 ರೂಪಾಯಿ ಏನೋ 4,000 ರೂಪಾಯಿ ಅಂತ ಹೇಳ್ತಾ ಇದ್ರು. ಮತ್ತು ನಮ್ಮ ಯಜಮಾನ್ರೆ ಹೋಗಿ ದೇವಸ್ಥಾನದಲ್ಲಿದ್ದು ಊಟ ಸಾಂಬಾರು ಪೂರಿಲಿ ಮಜ್ಜಿಗೆ ಎಲ್ಲ ತಗೊಂಡು ಬಂದು ಅಕ್ಕನ ಮನೆಗೆ ಅಣ್ಣನ ಮನೆಗೆಲ್ಲ ಕೊಡ್ತಾ ಇದ್ರಂತೆ ಸರ್ ದೇವಸ್ಥಾನದಲ್ಲಿದ್ದು. ಈ 2 ವರ್ಷದಿಂದ ಉಜಿರೆಗೆ ಹೋಗಿದ್ರು ಅಂತ ಹೇಳಿದ್ರು. ಉಜಿರೆಗೆ ಏನಕ್ಕೆ ಹೋಗಿದ್ರು? ಅವ್ರ ಅಕ್ಕ ನೋಡಕ್ ಹೋಗಿದ್ರ? 2 ವರ್ಷ ಮುಂದೆ ಸರ್. ಅದೇ ಸರ್, ನನಗೆ ಈ ಗೌರ್ಮೆಂಟಲ್ಲಿ 1000 ರೂಪಾಯಿ ದುಡ್ಡು ಬರ್ತದಲ್ಲ ಸರ್, ಆ ಕರ್ನಾಟಕದಲ್ಲಿ 2,000 ರೂಪಾಯಿ ಬರ್ತದೆ, ನನಗೆ 1,000 ರೂಪಾಯಿ ಬರ್ತದೆ. ಮತ್ತು ಇಲ್ಲಿ ಇರೋರಿಗೆಲ್ಲ ಬತ್ತು, ನನಗೆ ಬರಲಿಲ್ಲ. ಮತ್ತು ನಾವು ಹೋಗಿ ಬ್ಯಾಂಕಲ್ಲಿ ಕೇಳುವಾಗ ನಿಮಗೆ ಧರ್ಮಸ್ಥಳದಲ್ಲಿ ವಿಜಯ ಬ್ಯಾಂಕ್ ತೋರಿಸ್ತಾ ಇದ್ದದೆ, ಅಲ್ಲಿ ಹೋಗಿ ಬುಕ್ ಹೋಗಿ ನೀವು ಇದು ಮಾಡ್ಕೊಂಡು ಬನ್ನಿ, ಒಂದು ಲೆಟ್ರ್ ಇಸ್ಕೊಂಡು ಬನ್ನಿ, ಆವಾಗಲೇ ಬರ್ತದೆ ಅಂತ ಹೇಳಿದ್ರು ಸರ್. ಮತ್ತು ಅದಕ್ಕೆ ನಾನು ನಮ್ಮ ಯಜಮಾನ್ರು ಹೋದು
ನೀವು ಅಲ್ಲಿ ಕೆಲಸ ಮಾಡ್ತಿದ್ರಿ ಅಂದ್ರೆ ಎಷ್ಟು ಸಂಬಳ ಬರ್ತಿತ್ತು, ನಿಮ್ಗೆ ಎಷ್ಟು ಬರ್ತಿತ್ತು, ನಿಮ್ಮ ಯಜಮಾನ್ರಿಗೆ ಎಷ್ಟು ಸಂಬಳ ಬರ್ತಿತ್ತು? ನಾನು ಕೆಲಸಕ್ಕೆ ಸೇರುವಾಗ ನನಗೆ 5,000 ರೂಪಾಯಿ ಕೊಡ್ತಿದ್ರು ಸರ್ ತಿಂಗಳಿಗೆ. ಈಗ ನಿಮ್ಮ ಯಜಮಾನ್ ನಂತರ ನಾವು ಕೆಲಸ ಬಿಟ್ಟಾಗ ಬರೀ 50,000 ಕೊಟ್ಟಿದ್ದು 3 ಲಕ್ಷ ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಂತಾರೆ, ನಿಜನಾ ಅದು? ಅದು ನಿಜ ಸರ್. ಅವ್ರು ಕೆಲಸ ಬಿಟ್ಟು ಬರುವಾಗ 46,000ನ 3,000ನ ಕೊಟ್ಟರು ಸರ್. ಏನು ಹೆಗಡೆ ಅವ್ರ ಮೇಲೆ ಅಥವಾ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮೇಲೆ ಕೋಪ ಆಯ್ತಾ ಏನಾದ್ರು? ಇಲ್ಲ ಸರ್, ಅವ್ರದ್ದು ಅವ್ರು ಕೊಟ್ಟದು ನಮಗೆ ಬರುವಾಗ ದುಡ್ಡು. ಆವಾಗಲೂ ಹೇಳಿದ್ರು, ನಾನು ಏನು ಮಾಡಿದೆ, ಎಷ್ಟೋ ಕೆಲಸ ಮಾಡಿದ್ದೀನಿ ಇಲ್ಲಿ. ಅವ್ರ ಆಯ್ತಮ್ಮ, ಯಾಕೆ ಅವರು ಧರ್ಮಸ್ಥಳ ಬಿಟ್ಬಿಟ್ರು ಬೇಡ ಅಂತ? ಅದೇ ನಮ್ಗೆ ಸ್ವಲ್ಪ ಟೈಮ್ ಸೇರಿಲ್ಲ ಅಂತ ಬಂದು ಸರ್. ಟೈಮ್ ಸೇರಿಲ್ಲ. ಟೈಮ್ ಅಂದ್ರೆ ಅದು ಏನು ಎಂಥದಂತ ಅವ್ರಿಗೆ ಗೊತ್ತು ಸರ್. ಅವರು ಬೇಡ ನಮ್ಮ ಹೋಗಮ್ಮು, ಇಲ್ಲಿ ಏನು ಮಾಡೋದು, ನಮ್ಮಲ್ಲಿ ಇದ್ಕೊಂಡು ನಮ್ಮ ಜಾತಿ ಜನ ಎಲ್ಲ ಆ ಕಡೆನೇ ಇರೋದು, ನಾವು ಒಂದು ಮಗನ ಹಿಡ್ಕೊಂಡು ಇಲ್ಲಿ ಕೂತ್ಕೊಂಡು ಏನು ಮಾಡೋದು, ನಾವು ಅಲ್ಲೇ ಹೋಗಮ್ಮಗಂತ ಹೇಳಿದ್ರು. ಸರಿ ನಡಿ ಅಂತ ಕರ್ಕೊಂಡು. ನಿಮ್ಗೇನು ಹೇಳಲೇ ಇಲ್ವಾ ಅವರು? ಇಲ್ಲ ಏನಿಲ್ಲ ಸರ್, ಏನು ಕಾರಣಕ್ಕಿಲ್ಲ ಸರ್. ನಾನು ಅವ್ರು ಎಲ್ಲೇ ಕರೆದ್ರು ನಾನು ಏನು ಎಂತ ಅಂತ ಕೇಳೋದಿಲ್ಲ ಸರ್. ನಾನು ಹೋಯ್ತಾ ಇರ್ತೀನಿ, ಅವರು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಯ್ತಾರ, ಏನೋ ನಡೆದಿದ್ದದ ಆಗಿದ್ದದ ಅದು ನಮ್ಗೆ ಗೊತ್ತಿಲ್ಲ ಆಗ ಅನ್ಕೊಂಡು ಹೋಯ್ತಾ ಇರ್ತೀನಿ. ಅಲ್ಲೊಂದು ಹೆಣ್ಮಗ್ಳು ಮರ್ಡರ್ ಆಗುತ್ತೆ, ರೇಪ್ ಮರ್ಡರ್ ಅಂತೇಳಿ ಜಾಸ್ತಿ ಚರ್ಚೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವತ್ತು ನನಗೆ ಆ ವಿಚಾರ ಗೊತ್ತಿತ್ತು, ಆ ವಿಚಾರ ಗೊತ್ತಿದ್ದಕ್ಕೆ ಕಳಿಸ್ಬಿಟ್ರು ಅಂತ ಅಂತಾರೆ, ನಿಜನಾ ಅದು? ಸೌಜನ್ಯ ರೇಪ್ ಮಾಡುವಾಗ ನಾವು ಊರಲ್ಲಿ ಇಲ್ಲ ಸರ್. ಅಲ್ಲಿ ನಾವು ಊರಿಗೆ ಹೋಗಿದ್ದು, ಮೈಸೂರಲ್ಲಿ ಇದ್ದು ನಾವು. ಮತ್ತೆ ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು 1 ವರ್ಷ ಮಗು, ನಾವು ಮಗು ಹೋಗುವಾಗ ಅಲ್ಲಿದ್ದು. ಆಮೇಲೆ ನಾವು ರಾತ್ರಿ 10 ಗಂಟೆ 11 ಗಂಟೆ ಗಾಡಿ ಎತ್ತಿ ಬರುವಾಗ ನಾವು ಧರ್ಮಸ್ಥಳ ನೋಡುವಾಗ ಜನ ಎಲ್ಲ ತುಂಬ ನಿಂತಿದ್ದರು ಅಲ್ಲಿ ನೇತ್ರಾವತಿ ಶಾಂತಿವನ ಹತ್ರ. ಆಮೇಲೆ ನಮ್ಮ ಯಜಮಾನ್ರು ಆಟೋದಲ್ಲಿ ಬರ್ತದ್ದು, ಆಟೋ ಕರ್ಕೊಂಡು ಬಂದು ಮೇಲೆ ನಮ್ಮ ಮನೆ ಮೇಲ್ಗಡೆನೇ ಬಂದು, ಸರಿ ನೀನು ಹೋಗು ಮನೆಗೆ ನಾನು ಬರ್ತೀನಿ ಆಗನ್ಬಿಟ್ಟು ಹೋದ್ರು ಸರ್. ಅಷ್ಟೇ, ಅದೇನು ಅಷ್ಟೇ. ಏಕಾಏಕಿ ಏನಕ್ಕೆ ಧರ್ಮಸ್ಥಳದಿಂದ ಬಂದ್ರಿ ಅಂತ? ಒಂದೇ ದಿನದಲ್ಲಿ ಬಂದ್ರ ಅಥವಾ ಹೆಂಗೆ? ಇಲ್ಲ ಸರ್, ನಾವಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಸೂಪರ್ವೈಸರು ಸ್ವಲ್ಪ ಜಗಳ, ಏನೋ ಕೋಪ, ಇವರು ಎಲ್ಲೇ ಹೋಗ್ಬಿಟ್ಟು ಬರುವಾಗ ಲೇಟ್ ಆಯ್ತು ಅಂತ ಏನೋ ಹೇಳಿದ್ರು ಅಂತ ಹೇಳ್ಕೊಂಡಿದ್ರು. ಮತ್ತೆ ಈ ಚಿಕ್ಕ ಹುಡುಗಲ್ವಾ, ಇವನು ಮಾತಾಡ್ತಾನೆ ಹಿಂಗೆ, ನನಗೆ ಕೆಲಸ ಬೇಡ ಅಂತ ಹೇಳ್ತಾ ಇದ್ರು ಸರ್. ಮತ್ತು ಅವನ ಹತ್ರ ಸ್ವಲ್ಪ ಜಗಳ ಆಯ್ತಾ ಇತ್ತು, ನೀನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇದ್ರು. ಆಮೇಲೆ ನೀನು ಹೊಸ್ದಾಗಿ ಬಂದಿದ್ದೀಯಾ, ನಿನಗೆ ಗೊತ್ತಿಲ್ಲ ಹಾಗನ್ಬಿಟ್ಟು ನಾನು ಹೋಯ್ತೀನಿ, ನನಗೆ ಅದೇನು ಸೆಟ್ಲ್ಮೆಂಟ್ ಮಾಡಿ ನಾನು ಊರಿಗೆ ಹೋಯ್ತೀನಿ ಹಾಗಂತ ಹೇಳಿದ್ರು ಸರ್ ಒಂದಿನ ನೇತ್ರಾವತಿಯಲ್ಲಿ. ಸೂಪರ್ವೈಸರ್ ಮೇಲೆ ಏನಾದ್ರು ಸಿಟ್ಟಿತ್ತಾ? ಇಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್. ಅಲ್ಲಿ ಇರೋರೆಲ್ಲ ತುಂಬ ಇವರಂದ್ರೆ ಎಲ್ಲರಿಗೂ ಗೊತ್ತು ಸರ್. ಚಿನ್ನಯ್ಯ ಅಂದರೆ ಎಲ್ಲರಿಗೂ ಗೊತ್ತು, ಅಲ್ಲಿ ಎಲ್ಲರಿಗೂ ಗೊತ್ತು. ಈಗ ಅಂತಾರೆ ನೀವು ಕನ್ವರ್ಟ್ ಆಗಿಬಿಟ್ಟಿದ್ರೆ ಕ್ರಿಶ್ಚಿಯನ್ಗೆ, ನಿಮ್ಮ ಯಜಮಾನರು ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ತಿದ್ರು ಇಲ್ಲಿ ಅಂತೇಳಿ, ನೀವು ಕನ್ವರ್ಟ್ ಆಗಿದ್ರಿ? ಇಲ್ಲ ಸರ್, ಅದೇ ಸರ್ ನಿನ್ನೆ ಒಬ್ಬರು ಬಂದರು, ಆ ಚಾನಲ್ ಎದಂತ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ, ಆದರೆ ಅವ್ರು ಬಂದ ಮೇಲೇ ಟಿ ವಿನಲ್ಲಿ ಹಾಕ್ತಾ ಇದ್ದಾರೆ. ನಾನು ಕ್ಯಾಲೆಂಡ್ರು ವರ್ಷಕ್ಕೊಂದು ಟೈಮ್ ಬರ್ತದೆ ಸರ್, ಅದು ಎಲ್ಲ ದೇವ್ರನಲ್ಲಿ ಬರ್ತದೆ, ಮುರುಗರು, ವಿನಾಯಕರು, ಅಮ್ಮನು ಎಲ್ಲದರಲ್ಲಿ ಬರ್ತದೆ. ಆದರೆ ಇವರು ಅಕ್ಕಿ ಸಹ ಒಂದು ಕಡೆ, ಗ್ಯಾಸು ಅದು ಇದಂತೆ ಎಲ್ಲ ಇರ್ತದೆ, ಅಲ್ಲೆಲ್ಲ ಇರ್ತದೆ ಸರ್. ಅಲ್ಲಿಂದ ಕ್ಯಾಲೆಂಡ್ರ್ ವರ್ಷಕ್ಕೊಂದು ಸರಿ ಇಸ್ಕೊಂಡು ಬರ್ತಾರೆ ಸರ್, 3, 4 ಅಂತ ಅವರೇ ತುಂಬ ಇಸ್ಕೊಂಡು ಬಂದು நிறைய ಪಕ್ಕದ ಮನೆಗೆಲ್ಲ ಅವರೇ ಕೊಡ್ತಾಯಿದ್ರು. ಕನ್ವರ್ಟ್ ಆಗ್ತಾರೆ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಕನ್ವರ್ಟ್ ಮಾಡ್ತಿದ್ರು ಅಂತ ಆರೋಪ. ಇಲ್ಲ ಸರ್, ಹಂಗೆಲ್ಲ ಇಲ್ಲ ಸರ್, ಹಂಗೆಲ್ಲ ಏನೂ ಇಲ್ಲ ಸರ್, ಇದೆಲ್ಲ ಸುಳ್ಳು ಸರ್, ಸುಳ್ಳು ಸರ್, ಇದೆಲ್ಲ ಸುಳ್ಳು. ನಾವು ಇಂದು ದೇವರೇ ಕೈ ಎತ್ತು ಮುಗಿಯೋದು. ಪಾಪ ಅಲ್ಲಿದ್ದಾರೆ SIT ಒಳಗಡೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅದೇ ಸರ್, ನಾನು ಏನು ಹೇಳ್ತೀನಿ ಅಂದರೆ, ಅವ್ರು ತಪ್ಪು ಮಾಡಿಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದರು, 2 ತಿಂಗಳಾಯಿತು. ಅವರು ನೋಡಿ, ನಾನು ಟಿ ವಿನಲ್ಲಿ ನೋಡ್ತಾ ಇರ್ತೀನಿ, ಅವರು ಒಳ್ಳೆಯವರು, ತುಂಬ ಒಳ್ಳೆಯವರು. 17 ವರ್ಷ ಆಯ್ತು ಅವ್ರ ಹತ್ರ ಜೀವನ ಮಾಡಿ, ತುಂಬ ಒಳ್ಳೆಯವರು. ಅವ್ರಿಗೆ ಏನು ಆಗಬಾರ್ದು ಸರ್, ಜೀವನಕ್ಕೆ ಏನು ಆಗಬಾರ್ದು. ಅವ್ರು ಕರ್ಕೊಂಡು ಬಂದು ನನ್ನ ಹತ್ರ ಅವರು ಕೊಡಬೇಕು ಸರ್. SIT ಅವರು ಬಂದಿದ್ರೆ ಇಲ್ಲಿಗೆ? ಬಂದಿದ್ರು ಸರ್, ಮೊನ್ನೆ ಬಂದಿದ್ರು ಸರ್. ಏನು ಕೇಳಿದ್ರು ಅಮ್ಮ ಬಂದು? ಅದೇ ಇದೇ ಕೇಳಿದ್ರು ಸರ್, ಚಿನ್ನ ಯಾಕೆ ಹಂಗೆ ಬಂದಿದ್ರು, ಏನು ಎಂತ ಅಂತ ಕೇಳ್ತಾ ಇದ್ರು. ನಮ್ಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದ್ರು. ಎಷ್ಟು ಜನ ಬಂದಿದ್ರು? 4 ಜನ ಬಂದಿದ್ರು. ಏನೆಲ್ಲ ಕೇಳಿದ್ರು ಅಮ್ಮ ನಿಮ್ಮನ್ನ? ಏನು ಕೇಳಿಲ್ಲ ಸರ್, ಅವರು ಬರ್ಕೊಂಡ್ರು, ನಾನು ಕೇಳ್ದಿದ್ದೆಲ್ಲ ಬರ್ಕೊಂಡ್ರು. ತುಂಬ ಲೇಟಾಗಿ ಕೇಳಿಲ್ಲ, ಬಂದರು, ಒಂದು 10 ಮಾತು ಏನೋ ಮಾತಾಡಿದ್ರು, ಬರ್ಕೊಂಡು ಹೊಂಟೋಯ್ದ್ರು.
ನಿಮ್ಮನ್ನೇನಾದ್ರು ಕರೆದ್ರ ವಿಚಾರಣೆಗೆ ಬನ್ನಿ ನೀವು ಧರ್ಮಸ್ಥಳಕ್ಕೆ ಬರಬೇಕು ಅಂತ? ಇಲ್ಲ, ಏನು ಹೇಳಿಲ್ಲ ಸರ್, ಯಾರು ಕೂಡ ಹೇಳಿಲ್ಲ ಸರ್, ಏನಿಲ್ಲ. ಈಗ ನಾನು ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ಯಜಮಾನ್ರಿಗೆ ಎಷ್ಟು ಸಂಬಳ ಬಂದಿತ್ತು ಅಲ್ಲಿ, ನಿಮ್ಗೆ ಎಷ್ಟು ಸಂಬಳ ಬಂದಿತ್ತು? ಅದೇ ಸರ್, ನನಗೆ 5,000 ರೂಪಾಯಿ, ಅವ್ರಿಗೆ 6,500 ಏನೋ ಸಿಗ್ತಾಯಿತ್ತು, 6,500. ಅಂದರೆ ಸಂಬಳ ಕಡಿಮೆ ಇರೋದಕ್ಕೆ ಏನೋ ಸಿಟ್ಟಾಗಿದ್ರೆ ನಿಮ್ಮ ಯಜಮಾನ್? ಅದು ನಮಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಆದರೆ ನಾನು ಮಗು ಎತ್ಕೊಂಡೇ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ, ನಾನು ಚಿಕ್ಕ ಮಗು ಎತ್ಕೊಂಡೇ ಕೆಲಸಕ್ಕೆ ಹೋದೆ. ಈಗ ತಿಮ್ಮಿರೋಡಿ ಅವ್ರ ಬಗ್ಗೆ, ಅದು ಮಹೇಶ್ ತಿಮ್ಮಿರೋಡಿ, ಗಿರೀಶ್ ಮಟ್ಟಣ್ಣನವರು, ಈಗ ಕೆಲವರು ಹೇಳ್ತಿದ್ರಲ್ಲ, ಈಗ ಅವ್ರ ಜೊತೆ ಯಾವಾಗ ಸಂಪರ್ಕಕ್ಕೆ ಬಂದ್ರು ಅಂತ ಏನಾದ್ರು ನಿಮ್ಗೆ ಗೊತ್ತಾ? ಇಲ್ಲ ಸರ್, ನಾನು ಅವರು ಟಿವಿನಲ್ಲೇ ನೋಡಿದೆ ಸರ್, ಟಿವಿನಲ್ಲೇ ನೋಡಿದೆ. ಫೋನ್ಗಿನ ಏನು ಮಾಡ್ತಿರ್ಲಿಲ್ವಾ ಅವ್ರೆ ನಿಮ್ಮ ಯಜಮಾನ್ರಿಗೆ? ಇಲ್ಲ ಸರ್. ಅಂದ್ರೆ ಒಂದು ಆರೋಪ ಏನಪ್ಪಾ ಅಂದ್ರೆ ಅವಾಗ ಅವ್ರು ಭೇಟಿ ಆಗ್ತಿದ್ರು ಅಂತ ಕೇಳ್ಪಡ್ತಿದ್ದೆ. ಗೊತ್ತಿಲ್ಲ ಸರ್, ಅದೇ ಅವರೇ ಹೇಳ್ಬೇಕು ಸರ್, ಅವರೇ ಹೇಳ್ಬೇಕು. ನಿಮ್ಮ ಹತ್ರ ಇಷ್ಟೊಂದು ಅನ್ಯೋನ್ಯತೆ ಇದ್ರೆ ಏನು ಹೇಳ್ಕೊಳ್ತಾನೆ ಇರಲಿಲ್ವಾ ನಿಮ್ಮ ಯಜಮಾನ್? ಇಲ್ಲ ಸರ್, ಅವರು ಏನು ತಪ್ಪು ಮಾಡೋದಿಲ್ಲ ಅಂದ್ರೆ ನನಗೊಂದು ನಂಬಿಕೆ ಸರ್. ಅವ್ರು ಎಲ್ಲೇ ಹೋದ್ರು ಅವ್ರು ಬರ್ತಾರಂದ್ರೆ ನಂಬಿಕೆ ನನಗೆ. ಆದರೆ ಈ ಥರವಾಗಿ ಹೋಗಿದ್ದಾರೆ, ಏನು ನಡೀತಂತೆ ಇದು ಮಾತ್ರ ನನಗೆ ಗೊತ್ತಿಲ್ಲ ಸರ್. 17 ವರ್ಷದಲ್ಲಿ ಇದು ಮಾತ್ರ ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ನಿಮ್ಮ ಯಜಮಾನ್ರ ಮೇಲೆ ಷಡ್ಯಂತ್ರ ಅಂತನಾ ನೀವು? ಇಲ್ಲ ಸರ್, ಹಂಗಲ್ಲ, ಏನಿಲ್ಲ ಸರ್. ಷಡ್ಯಂತ್ರ ಅಂದ್ರೆ ಏನು? ಅಂದ್ರೆ ಸಿಗಾಕಿಸ್ತಿದ್ದಾರೆ ಎಲ್ಲ ಸೇರ್ಕೊಂಡು ಅಂತ? ಅದೇ ನನಗೆ ಗೊತ್ತಿಲ್ಲ ಸರ್. ಹೇಗೆ ಹಂಗೆ ಹೋದ್ರು, ಏನು ನಡೀತಾ ಇದ್ದದೆ, ಅವ್ರ ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಈಗ ಹಣ ಕೊಡ್ತೀನಿ ಅಂತ ಬಲಿಪಶು ಮಾಡಿದ್ರು ಅಥವಾ? ಇಲ್ಲ ಸರ್, ಹಣಕ್ಕೆ ಆಸೆ ಪಡೋರು ಅವರಿಲ್ಲ ಸರ್. ಈ ಹಣಕ್ಕೆ ಆಸೆನೇ ಅವ್ರಿಗಿಲ್ಲ ಸರ್. ನಿಮ್ಗೆ ಯಾರಿಗಾರು ಅನ್ಯಾಯ ಆಗಿತ್ತು ಅದಕ್ಕೆ ಸಿಡಿದೆ ಇದ್ರ ಅವರು? ಇಲ್ಲ ಸರ್, ನಮ್ಗೆ ಯಾರು ಅನ್ಯಾಯ ಆಗಿಲ್ಲ ಸರ್. ಅದೇ ನನ್ನ ಮಗಳು ಅಲ್ಲಿ ಊಟಿಯಲ್ಲಿ ಓದವಳು, ನನ್ನ ಮಗನು ಇಲ್ಲಿ ತಮಿಳ್ನಾಡಲ್ಲಿ ಓದಿದ್ದೆ, ಹಂಗೇನೋ. ಈಗ ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತಾರೆ? ನಮ್ಮಿಂದ ಸರ್ ಬರ್ತಾ ಇದ್ದಾರೆ ಸರ್, ಸ್ವಲ್ಪ ಪೇಟಿ ಎತ್ತೀನಿ ಅಮ್ಮ, ಏಲಮ್ಮ ಅಂತ ಹೇಳ್ತಾರೆ. ನಾನು ನಿಜಾನೇ ಹೇಳ್ತಾ ಇರೋದು. ಆದರೆ ಅವ್ರು ಎತ್ಕೊಂಡು ಹೋಗಿ ಒಂದೊಂದು ಬೇರೆ 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 ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ಬಂದಿರೋರು, ನಾನು ಈ ದೇವ್ರ ಕೈ ಎತ್ತಿ ಮುಗಿದು ಆ ದೇವ್ರನ್ನೇ ಮುಗಿಯಮ್ಮ ಅಂತ ಹೇಳಿದ್ರು, ನಾನು ಮುಗಿದೆ. ಕ್ಯಾಮ್ರಾ ಹಿಡ್ಕೊಂಡ್ರು, ಮತ್ತೆ ಏನು ಮಾಡಿದ್ರು, ಆ ಕ್ಯಾಲೆಂಡ್ರ್ ಮಾತ್ರ ಶೂಟ್ ಮಾಡಿ ಎತ್ಕೊಂಡೋಗಿ ಟಿ ವಿನಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಬೆಳಗ್ಗೆ ನೋಡಿದೆ. ಮತ್ತು ನನ್ನ ಶೂಟ್ ಮಾಡಿ ದೇವ್ರನ್ನೂ ಶೂಟ್ ಮಾಡಿದ್ರು, ಮತ್ತು ಅದು ತೋರಿಸ್ಲಿಲ್ಲ, ಆದರೆ ಇದು ತೋರಿಸ್ತಾ ಇದ್ದಾರೆ ಸರ್. ಈಗ ನಿಮ್ಮ ಯಜಮಾನರು SIT ಒಳಗಡೆ ಇದ್ದಾರೆ, ವಿಚಾರಣೆ ನಡೀತಿದೆ, ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಯಜಮಾನ? ನಮ್ಮ ಯಜಮಾನ್ರು ಸರ್ ಏನಂತ ಹೇಳೋದಂತೆ ಗೊತ್ತಿಲ್ಲ ನನಗೆ. ಹೇಗಂಗೆ ಮಾಡಿದ್ರು, ಮುಂದೆ ಯಾರಿಂದ ಯಾರಿದ್ದಾರಂತ ನಮಗೆ ಗೊತ್ತಿಲ್ಲ, ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ಲ ಸರ್. ಅವ್ರು ನೋಡಿದಾಗೆ ನಾನು ಇಲ್ಲಿ ಇರೋದಿಲ್ಲ ಸರ್, ಅವ್ರನ್ನೂ ನನ್ನನ್ನು ನೋಡಿದಾಗೆ ಇರೋದಿಲ್ಲ. 1 ವಾರ ಆದ್ರೂ ಅವರು ಬಂದು ನಮ್ಮ ನೋಡ್ಕೊಂಡೆ ತಂಗಲು ಕೆಲ್ಸಕ್ಕೆ ಹೋಯ್ತಾ ಇದ್ರು ಸರ್. ನನ್ನನ್ನು ಕೂಡ, ನನ್ನ ಮಗನು ಕೂಡ. ಈಗ ಒಂದು ವಾರದಿಂದ ನಿಮ್ಮ ಯಜಮಾನರು ನೀವು ನೋಡಿಲ್ಲ, ಫೋನಲ್ಲಿ ಮಾತಾಡಿಲ್ಲ, ಈಗ ಅವರು ಯಾರ್ದೋ SIT ವಶದಲ್ಲಿದ್ದಾರೆ, ಪೊಲೀಸ್ ವಶದಲ್ಲಿದ್ದಾರೆ, ಈಗ ಏನು ಅನ್ನಿಸ್ತಿದೆ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಯಜಮಾನ್ರಿಗೆ ಏನು ಹೇಳಕ್ಕೆ, ಅವ್ರು ಏನಾದರೂ ತಪ್ಪು ಮಾಡಿದ್ರು ಗೊತ್ತಿಲ್ದಂಗೆ ಅದು ನಿಜ ಹೇಳ್ಬಿಟ್ಟು ಬರಬೇಕು, ಪ್ರಸಂಗಿಗೆ ಗೊತ್ತಾಗಬೇಕು. ಅವ್ರ ಮೇಲೆ ಎಲ್ಲ ತಪ್ಪು ಇದೆ ತಿಳ್ಕೊಂಡಿದ್ದಾರೆ, ಅದು ಕ್ಲೀನ್ ಮಾಡಬೇಕು, ಅವರೇ ಕ್ಲೀನ್ ಮಾಡಬೇಕು. ಅವರೇ ಹೇಳಿದ್ರೆ ನಿಜ ಏನಂತ ಹೊರಗೆ ಬರ್ತದೆ, ಅದು ನಾವು ಕಾಯ್ತಾ ಇದ್ದೀವಿ ಸರ್. ಅಂದರೆ ಟಿ ವಿನಲ್ಲಿ ತುಂಬ ಇದು ಬರ್ತದೆ, ಅದು ಇವರು ಏನೇನೋ ಹೇಳಿದ್ದಾರೆ ಅಂತ ಹೇಳ್ತಾರೆ, ಒಂದರಲ್ಲಿ ಹಿಂಗೆ ಹೇಳಿದ್ದಾರೆ, ಹಂಗೆ ಹೇಳಿದ್ದಾರೆ, ಈ ಥರವಾಗಿ ನಡೀತದೆ, ಆ ಥರವಾಗಿ ನಡೀತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸರ್. ಅದು ನಾನು ಟಿ ವಿ ಕೂಡ ಹಾಕೋದಿಲ್ಲ ಸರ್. ನಾನು ನೋಡೋಕೆ ನನಗೆ ಅವ್ರ ಮೇಲೆ ಏನಾದರೂ ಸ್ವಲ್ಪ ಇದು ಹೇಳಿದ್ರೆ ನಾನು ನಿದ್ದೆನೇ ಮಾಡೋದಿಲ್ಲ ಸರ್. ಅದೇ ನನ್ನ ಕಣ್ಣು ಮುಂದೆ ಬರ್ತದೆ. ಇವರು ಅಷ್ಟು ಒಳ್ಳೆಯವರಲ್ವಾ, ಏನಾಯ್ತು ಇವ್ರಿಗೆ ಹಾಗಂತೆ ನಮ್ಗೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ವಶದಲ್ಲಿರುವಂತಹ ಚಿನ್ನಯ್ಯ ಅವರ 2ನೇ ಪತ್ನಿ ಮಲ್ಲಿಕಾ ಅವರ ನಿವಾಸದಲ್ಲಿದ್ದೀನಿ. ಇದು ತಮಿಳುನಾಡಿನ ಚಿಕ್ಕರಸಂಪಾಳ್ಯ. ಈ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ದಂಪತಿ ಜೀವನವನ್ನ ಸಾಗಿಸ್ತಿದ್ರು. ಸದ್ಯ ಈಗ ಮಲ್ಲಿಕಾ ಅವರು ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ದು ಸ್ವಂತ ಊರು ಯಾವುದು? ಊಟಿ ಸರ್. ಊಟಿ ಹತ್ರ ಯಾವುದು? ಕೂಡ್ಲು. ನಿಮ್ಮ ಹಸ್ಬೆಂಡ್ ಈಗ ಚಿನ್ನಯ್ಯ ಅವರು ಇದ್ದಾರಲ್ಲ, ಯಾವಾಗ ಮದುವೆ ಆಗಿದೆ ಮೇಡಮ್? ಸರ್ ಡೇಟ್ ಗೊತ್ತಿಲ್ಲ ಸರ್, 17 ವರ್ಷ ಆಯ್ತು ಸರ್. 17 ವರ್ಷ ನಾನು ಊಟಿಯಲ್ಲೇ ಮದುವೆ ಆಯ್ತು. ನಿಮ್ಗೆ ಮಕ್ಕಳೇನಾದ್ರು ಇದ್ದಾರೆ ಸರ್? 2 ಇದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಮಗಳಿಗೆ ಮದುವೆ ಆಗಿದ್ದದ, ಮಗನು ಓದ್ತದ. ಈಗ ಚಿನ್ನಯ್ಯ ಅವ್ರು ಹೆಂಗ್ ಪರಿಚಯ ಆದ್ರು ಮೇಡಮ್ ಮದುವೆ ಟೈಮಲ್ಲಿ? ಅದೇ ಸರ್, ಅವರು ಎಡತಿ ಬಿಟ್ಟು ಹೋಗಿ 6 ವರ್ಷ ಆಯ್ತಂತೆ, ಅದು ನಮಗೆ ಗೊತ್ತಿಲ್ಲ ಸರ್. ಮತ್ತು ಅವರು ಅಣ್ಣ ಒಬ್ರು ಇದ್ದಾರೆ,
ಅವರು ನೀವೊಬ್ಬರು ಜನ ಅಲ್ಲಿ ಇಲ್ಲಿ ಅಂತ ಹೆಣ್ಣು ಮೈಸೂರು ಅಲ್ಲಿ ಇಲ್ಲಿ ತುಂಬ ಜಾಗದಲ್ಲಿ ಹೆಣ್ಣು ಹುಡ್ಕೊಂಡು ಮತ್ತು ನಮ್ಮ ನಂಟ್ರ ಹತ್ರ ಒಬ್ರ ಹತ್ರ ಹೋಗಿ ಕೇಳುವಾಗ ಇದ್ದದ ನಮ್ಮ ಹುಡುಗಿ ಒಬ್ಳಿದ್ದಾಳೆ ಹಾಗಂತ ಹೇಳಿ ಕರ್ಕೊಂಡು ಬಂದಿದ್ರು ಸರ್. ಆಮೇಲೆ ನಾವು ಇದು ಹೆಂಗೆ ಕೊಡೋದು ಇವ್ರಿಗೆ ಗೊತ್ತಿಲ್ಲ, ಯಾವ ಊರು ಎಂತ ಅಂತ ಗೊತ್ತಿಲ್ಲ, ನಮ್ಗೆ ಧರ್ಮಸ್ಥಳದಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀರಿ, ನಮ್ಗೆ ಧರ್ಮಸ್ಥಳನೇ ಗೊತ್ತಿಲ್ಲ ಹಾಗಂತ ಹೇಳುವಾಗ ಒಂದು ಲೆಟ್ರ್ ತೋರಿಸ್ತಾಯಿದ್ರು. ಮತ್ತು ಅದು ಓದುವಾಗ ಮ್ಯಾನೇಜರ್ ಒಂದು ಲೆಟ್ರ್ ಬರೆದು ಕೊಟ್ಟಿದ್ದಾರೆ, ನೀನು ಎಲ್ಲೇ ಹೋದ್ರೂ ಈ ಲೆಟ್ರ್ ಕೊಡೋವ್ರ ಹತ್ರ ಆಗಂತ. ಮತ್ತು ಫೋನು ಮಾಡಿದ್ರು, ಒಬ್ಬರು ಮ್ಯಾನೇಜರ್ ಫೋನ್ ಮಾಡಿದರು, ಒಳ್ಳೆ ಹುಡುಗ 10 ಜನ ಮಾಡೋ ಕೆಲಸ ಅವನೇ ಮಾಡ್ತಾನೆ, ಅವನು ಅಷ್ಟು ಸಂಪಾದನೆ ಮಾಡ್ತಾನೆ, ಅವಳಿಗೆ ಏನಂತ ಗೊತ್ತಿಲ್ಲ, ಅವಳು ಇಲ್ಲಿ ಇರಲ್ಲ, ಅವನ ಜೊತೇಲಿ 1 ವಾರ ಇದ್ರೆ ಅವ್ರ ತಾಯಿ ಮನೇಲಿ 1 ತಿಂಗಳಿದ್ದಾಳೆ ಹಾಗಂತ ಹೇಳ್ತಾಯಿದ್ರು ಸರ್. ಮತ್ತು ಆಮೇಲೆ ನಾನು ಮ್ಯಾನೇಜರ್ ಹೇಳಿದ ಮೇಲೆ ಲೆಟ್ರ್ ನೋಡಿದ ಮೇಲೆ ನನ್ನ ಮದುವೆ ಆದ. ನಿಮಗೆ ಮೊದಲನೇ ಮದುವೆ ಆಗಿದ್ದು ಗೊತ್ತಿತ್ತು ಸರ್. ಈಗ ಅಮ್ಮ ಹೇಳಿದ್ಕೆ ಹೇಳ್ತಿದ್ದೀನಿ, ಕೆಲವರು ಅವ್ರನ್ನ ಸೋಮಾರಿಯಾಗಿದ್ರು, ಏನು ಕೆಲಸನೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರಲ್ಲ, ಅದು ಚಿಕ್ಕಬೆಲೆಯಲ್ಲಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ ಸರ್. ಚಿಕ್ಕಬೆಲೆ ಹೇಳಿದ್ದಾರೆ, ಆದ್ರೆ ಅಲ್ಲಿ ಅವರು ಇರುವಾಗ 10ನೇ ಕ್ಲಾಸ್ ಓದ್ತಾ ಇದ್ರಂತೆ ಸರ್. ಆವಾಗ ಸೋಂಬೇರಿ ಅಂದ್ರೆ ಮತ್ತೆ ಅವರು ಶಾಲೆಗೆ ಹೋಗೋದೆಲ್ಲ ಕೆಲಸ ಮಾಡೋಕ್ಕಾಯ್ತದೆ ಸರ್. ಅಲ್ಲಿ ತುಂಬ ಜಾತಿ ಭೇದ ತುಂಬ ಜಾಸ್ತಿ ಸರ್, ಜಾತಿ ಭೇದ ಜಾಸ್ತಿ ಆಯ್ತದೆ. ಅದ ಮತ್ತೆ ಜಾಡಿ ಮಲಿ ಅಂತ ಕರೀತಾ ಇದ್ದಾರೆ ಅವರಲ್ಲಿ ಜಾತಿ ಅಂದ್ರೆ. ಆದರೆ ಅದರಿಂದ ಇವರು ತುಂಬ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಸರ್. ಇವ್ರಿಗೆ ಇನ್ನೊಬ್ರಿಗೆ ಹೋಗಿ ಕೆಲಸ ಮಾಡೋದು ಅದು ಇದು ಮಾಡೋದು ಇವ್ರಿಗೆ ಜಾಸ್ತಿ ಹಿಡಿಸೋದಿಲ್ಲ. ಅದರಿಂದ ಅವರು ಇವನಿಗೆ ಅಹಂಕಾರ ಜಾಸ್ತಿ, ದುರಹಂಕಾರ ಜಾಸ್ತಿ ಇವನಿಗೆ ಹಾಗ ಅನ್ಕೊಂಡು ತುಂಬ ಹೇಳ್ತಾ ಇದ್ರು. ನಾನು ನೋಡಿದೆ ಸರ್. ಅಂದ್ರೆ ಇವರು ಸ್ವಾಭಿಮಾನವಾಗಿ ಬದುಕ್ತಿದ್ರು, ಅದಕ್ಕೆ ಅವರು ಅದೇ ಸರ್ ಅದಕ್ಕೆ ಅವರು ಇವನಿಗೆ ದುರಹಂಕಾರ ಜಾಸ್ತಿ, ಇವನು ಹಂಗೆ ಹಿಂಗೆ ಕಳ್ಳತನ ಮಾಡ್ತಾನೆ, ಚಿನ್ನ ಏನೇನೋ ಹೇಳ್ತಾರೆ ಸರ್, ಏನು ಚಿನ್ನ ಎಲ್ಲ ಕಡ್ದಿದ್ದಾರೆ ಹಂಗೆ ಹಂಗೆ ಅಂತೆಲ್ಲ ಹೇಳ್ತಾರೆ ಸರ್. ನೀವು ಮದುವೆ ಆದ್ಮೇಲೆ ಎಲ್ಲಿದ್ರಿ, ವಾಸ ಎಲ್ಲಿ ಮಾಡಿದ್ರಿ? ನಾನು ಮದುವೆ ಆಗಿ ಧರ್ಮಸ್ಥಳಕ್ಕೆ ಹೋದೆ ಸರ್. ಧರ್ಮಸ್ಥಳದಲ್ಲಿ ಎಲ್ಲಿ? ನೇತ್ರಾವತಿ ಮನೆ. ಅಲ್ಲಿ ಮನೆಯಲ್ಲಿ ಎಷ್ಟು ವರ್ಷ ಇದ್ರಿ ಮೇಡಮ್ ಅಲ್ಲಿ ಸಂಸಾರ? ಅಲ್ಲಿ ಅದೇ ಸರ್ ನಾನು 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ನಾನು ಓದಿ 1 ವರ್ಷ 1.5 ವರ್ಷದಲ್ಲಿ ನನ್ನ ಮಗನು ಹೊಟ್ಟೆಲಾದ. ಮತ್ತೆ ನಾನು ಅಲ್ಲಿದ್ದೆ. ಮತ್ತೆ ನನ್ನ ಮಗನಿಗೆ 6 ವರ್ಷ 7 ವರ್ಷ ಇರುವಾಗ ಮತ್ತೆ ಈ ಕಡೆ ಬಂದು. ಈ 7 ವರ್ಷ ಇದ್ರಲ್ಲ, ಈಗ ನಿಮ್ ಗಂಡನ್ಗೆ ಕೆಲವ್ರು ಹೇಳ್ತಾರೆ ಆತ ಹಾಗೆ ಈತ ಹೀಗೆ ಅಂತೇಳಿ, ಏನಾದ್ರೂ ಹವ್ಯಾಸಗಳಿತ್ತ? ಇಲ್ಲ ಸರ್, ಏನಿಲ್ಲ ಸರ್. ಅದೇ ಸರ್ ಇವಾಗ ಹೇಳ್ತಾ ಇದ್ದಾರೆ, ಅವ್ರು ನೋಡುವಾಗ ಎಲ್ಲ ಒಳ್ಳೆಯವರು ಅಂತ ಹೇಳಿದ್ರು. ಇವಾಗ ಟಿವಿನಲ್ಲಿ ನೋಡಿಕೊಂಡು ತುಂಬ ಜನ ಅವ್ರನ್ನ ಇನ್ನು ಯಾಕೆ ಹಂಗೆ ಹೇಳ್ತಾರಂತ ನನಗೆ ಗೊತ್ತಿಲ್ಲ ಸರ್. ಆದರೆ ಚಿಕ್ಕಬಳ್ಳಿಯಿಂದ ತುಂಬ ಜನ ಬರ್ತಾಯಿದ್ರು ಧರ್ಮಸ್ಥಳಕ್ಕೆ. ಚಿನ್ನ ನಾನು ಬರ್ತಾ ಇದ್ದೀನಿ, ಸ್ವಲ್ಪ ರೂಮು ಇದು ಮಾಡು, ದೇವ್ರಿಗೆ ಇವರೆಲ್ಲ ಸ್ವಲ್ಪ ನಿನಗೆ ಗೊತ್ತಲ್ವಾ ಎಲ್ಲ ಇದು ಅಂತ ಹೇಳಿದ್ರೆ, ಇವರು ಯಾವತ್ತು ಫೋನ್ ಮಾಡಿದ್ರು ಯಾವಾಗಲೂ ಫೋನ್ ಮಾಡಿದ್ರು ಇವರು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು. ಮತ್ತು ಹೋಗಿ ಇವ್ರಿಗೆಲ್ಲ ರೂಮ್ ವ್ಯವಸ್ಥೆ ಮಾಡಿ, ದಾರಿ ಅಂದರೆ ಇನ್ನೊಂದು ದಾರಿ ಆಯ್ತದ, ಮಾಡಾರನ ಹೋಗಿ ಸ್ವಾಮಿ ಇದು ದೇವರು ಕೈ ಎತ್ತಿ ಮುಗ್ಕೊಂಡು ಬರೋಕೆ ಕೀವಲ್ಲಿ ನಿಂತ್ಕೊಳ್ಳೋದಿಲ್ಲ. ಆ ಇನ್ನೂರು ದಾರಿಗೆ ಹೋಗ್ಬೇಕಾದ್ರೆ ಮ್ಯಾನೇಜರ್ ಹತ್ರ ಒಂದು ಸೀಟ್ ಇಸ್ಕೊಂಡು ಎಷ್ಟು ಜನ ಅಂತ ಇವರೆಲ್ಲ ಇಸ್ಕೊಂಡು ಕರ್ಕೊಂಡು ಹೋಗಿ ದೇವರೆಲ್ಲ ಕೈ ಎತ್ತಿ ಮುಗಿದ್ಬಿಟ್ಟು ಮತ್ತೆ ಕಳಿಸ್ತಾಯಿದ್ರು. ಚಿಕ್ಕಬಳ್ಳಿಯವ್ರ ಜನನೇ ಜಾಸ್ತಿ ಬರ್ತಾಯಿದ್ರು ನಮ್ಮ ಯಜಮಾನ್ರ ಹತ್ರ. ಈ ಅವ್ರಿಗೆ ಮದ್ಯದ ಹವ್ಯಾಸ ಅಂದ್ರೆ ಎಣ್ಣೆ ಹೊಡಿಯೋದು ಅಥವಾ ಸಿಗರೇಟ್ ಆ ಥರದ್ದು ಏನಾದ್ರು ನಿಜವಾಗಿಲ್ಲ ಸರ್. ನನ್ನ ಮಕ್ಕಳ ಆನೆ ಮಂಜುನಾಥ್ ಅಣ್ಣಪ್ಪ ಸ್ವಾಮಿ ಆನೆ, ಅದು ಮಾತ್ರ ಅವ್ರಿಗೆ 1 ಕೋಟಿ ಕೊಟ್ರು ಅದು ಮುಟ್ಟೋದಿಲ್ಲ ಸರ್. ಅವರು ಹೆಂಗೆ ಆ ಥರದ ವ್ಯಕ್ತಿಗಳು ಕಂಡಾಗ ಹೆಂಗಾಡ್ತಿದ್ರು? ಇಲ್ಲ ಸರ್, ನಮ್ಮ ಮನೆಗೆ ಯಾರಾದರೂ ಕುಡ್ಕೊಂಡು ಬಂದರೆ ಒಳ್ಳೆ ರೀತಿಯಲ್ಲೇ ಹೇಳ್ತಾರೆ, ನಾನು ಕುಡಿಯೋದು ಇಷ್ಟ ಆಗೋದು ಮಕ್ಕಳಂತ ಎಲ್ಲ ಇರ್ತದೆ. ಆದರೆ ತಪ್ಪು ಮಾಡಬೇಡಿ, ನೀವು ತಪ್ಪು ಮಾಡಬೇಡಿ, ನಿಜ ಏನಂತ ಹುಡುಕಾಡಿ ಅದ್ರ ಮಾತ್ರ ಹೇಳಿ ಅಷ್ಟೇ ಸರ್. ಇದಿಷ್ಟು ಚಿನ್ನಯ್ಯ ಅವರ 2ನೇ ಪತ್ನಿಯ ಮನದಾಳದ ಮಾತು. ಆಕೆ ಹೇಳೋದು, ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಆತ ಒಂದು ವೇಳೆ ಸುಳ್ಳನ್ನು ಹೇಳ್ತಿದ್ರೆ ಅದರಿಂದ ಯಾರಿದ್ದಾರೆ ಅದೆಲ್ಲನೂ ಕೂಡ ಹೇಳಲಿ, ನಿರ್ದೋಷಿಯಾಗಿ ಮನೆಗೆ ಬರಲಿ, ಜನರು ಕೂಡ ತಾಳ್ಮೆಯಿಂದ ಇರಲಿ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ತಮಿಳುನಾಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.